ವೆಲ್ ಸ್ಪೋರ್ಟ್ಸ್ ಪ್ರಾಡಕ್ಟ್. ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಿದೆ, ಸ್ಪೋರ್ಟ್ಸ್ ಪ್ರಾಡಕ್ಟ್ ಬಂದಿದೆ ಮೋದಿಕೆರಲ್ಲಿ, ಸ್ಪೋರ್ಟ್ಸ್ ಸಂಬಂಧಪಟ್ಟಂತ ಪ್ರಾಡಕ್ಟ್ ಬಂದಿದೆ ಅಂತ ಉಂಟು. ಸೊ ಎಷ್ಟು ಜನ ಸ್ಕೂಲಲ್ಲಿ ಇರುವಾಗ ಸ್ಪೋರ್ಟ್ಸ್ ಆಡಿದೀವಿ, ಯಾವ್ದೇ ಒಂದು ಗೇಮ್ ಅಲ್ಲಿ ನಾವಿದೀವಿ. ತುಂಬಾ ಜನ ಗೇಮ್ ಅಲ್ಲಿ ಇದೀವಿ. ಅದೇನೇ ಇರ್ಬೋದು, ಖೋ ಖೋ ಇರ್ಬೋದು, ಕಬಡ್ಡಿ ಇರ್ಬೋದು, ರಿಲೇ ಇರ್ಬೋದು, ಜಾಗಿಂಗ್ ರನ್ನಿಂಗ್ ರೇಸ್ ಇರ್ಬೋದು, ಯಾವ್ದೋ ಒಂದು. ನಾವು ಸ್ಕೂಲಲ್ಲಿ ಆಟ ಆಡುವಾಗ ನಾವು ಆಟ ಆಡಿದ್ದು ಯಾರ್ದೋ ವಿರುದ್ಧ ಗೆಲ್ಲಕ್ಕೆ, ಚಾಂಪಿಯನ್ಶಿಪ್ಗೆ, ಮೂಮೆಂಟ್ ತಗೊಳಕ್ಕೆ ಅಥವಾ ಪ್ರೈಸ್ ವಿನ್ ಆಗಕ್ಕೆ ಏನೇ ರೀಸನ್ಸ್ ಗಳು ಇರ್ಬೋದು. ಯಾವಾಗ ಸ್ಕೂಲ್ ನ ಬಿಟ್ಟಿದೀವಿ ಅದಾದ್ಮೇಲೆ ನಾವು ಸ್ಪೋರ್ಟ್ಸ್ ಕಡೆ ಗಮನನೇ ಕೊಡ್ಲಿಲ್ಲ, ಆಟ ಆಡೋದ್ರ ಬಗ್ಗೆ ನಾವು ಗಮನನೇ ಹರಿಸ್ಲಿಲ್ಲ. ಕಾರಣ ಏನು ಅಂತ ನೋಡಿದಾಗ ನಮಗೆ ಅರ್ಥ ಆಗೋದು, ನಮ್ಮ ಊಟ ಹುಡ್ಕೊಳಕ್ಕೆ, ನಮ್ಮ ಲೈಫ್ ಅನ್ನ ಸೆಟ್ಲ್ ಮಾಡ್ಕೊಳಕ್ಕೆ, ನಾವು ಜಾಬಿಗೆ ಹುಡ್ಕೋಕ್ಕೋಸ್ಕರ ನಾವು ಬ್ಯುಸಿ ಆಗ್ಬಿಟ್ವಿ. ಸ್ಪೋರ್ಟ್ಸ್ ಕಡೆ ನಾವು ತಲೆ ಕೆಡ್ಸ್ಕೊಂಡ್ಲೇ ಇಲ್ಲ. ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಎರಡು ತರ ನಾವು ಸ್ಪೋರ್ಟ್ಸ್ ಅನ್ನ ನೋಡಬಹುದು. ಸೊ ಯಾವುದು? ಇಂಡೋರ್ ಸ್ಪೋರ್ಟ್ಸ್, ಔಟ್ಡೋರ್ ಸ್ಪೋರ್ಟ್ಸ್. ಮನೆಯಿಂದ ಹೊರಗಡೆ ಹೋಗಿ ಆಡುವಂತ ಆಟಗಳು, ಮನೆ ಒಳಗಡೆ ಆಡುವಂತ ಆಟಗಳು. ಕರೆಕ್ಟಾ? ಸೊ ಎರಡು. ನಾವ್ ಇಷ್ಟ ದಿನ ಏನ್ ಮಾಡಿದ್ವಿ, ಸ್ಪೋರ್ಟ್ಸ್ ಅಂದ್ರೆ ಫೀಲ್ಡಿಗೆ ಹೋಗಿ ಆಡೋದು ಅಂತ. ಇಲ್ಲ, ಮನೆ ಒಳಗಡೆನು ಕೂಡ ಕೆಲವೊಂದು ಆಟಗಳನ್ನ ಆಡಬಹುದು. ಸೊ ಆಟ ಆಡಬೇಕು ಅನ್ನೋದು ನಮ್ಮೆಲ್ರಿಗೂ ಬರ್ತಾ ಇಲ್ಲ. ರೀಸನ್ ಏನಂದ್ರೆ ನಾವು ಊಟ ಹುಡ್ಕೊಳ್ಳೋದ್ರ ಕಡೆ ಬ್ಯುಸಿ ಆಗ್ಬಿಟ್ವಿ, ಆಟ ಆಡೋದ್ರ ಕಡೆ ಗಮನನೇ ಕೊಡ್ತಾ ಇಲ್ಲ. ಆದ್ರೆ ಆಟ ಆಡ್ಬೇಕಾ ಬೇಡ್ವಾ ಪ್ರಶ್ನೆ ಕೇಳಿದ್ರೆ ಎಷ್ಟು ಜನ ನೀವು ಆನ್ಸರ್ ಕೊಡ್ಬೋದು? ಆಡ್ಬೇಕು ಅಥವಾ ಆಡ್ಬೇಡ, ಆಡೋದು ಬೇಡ, ಈ ಕನ್ಫ್ಯೂಷನ್ ಅಲ್ಲಿ ಇದೀವಿ ನಾವು. ಆದ್ರೆ ಆಡ್ಬೇಕು. ನನ್ ಪ್ರಕಾರ ಕೇಳಿದ್ರೆ ಆಟ ಆಡ್ಬೇಕಾ? ಆಡ್ಲೇಬೇಕು. ನಿಮ್ಮ 100 ವರ್ಷದ ಆರೋಗ್ಯಕ್ಕೋಸ್ಕರ ಆಟ ಆಡೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಪ್ರತಿದಿನ 1 ಗಂಟೆ 2 ಗಂಟೆ ಆಟ ಆಡೋದನ್ನ ಶುರು ಮಾಡ್ಬೇಕಾಗಿದೆ. ಎಷ್ಟು ಜನರಿಗೆ 100 ವರ್ಷ ಬದುಕೋ ಆಸೆ ಇದೆ? ತುಂಬಾ ಜನ ಕೈ ಎತ್ತಬಹುದು. ಎಷ್ಟು ಜನರಿಗೆ ನಂಬಿಕೆ ಇದೆ? ಇಲ್ವೇ ಇಲ್ಲ. ತುಂಬಾ ಜನರಿಗೆ 100 ವರ್ಷ ಬದುಕೋ ನಂಬಿಕೆ ಇಲ್ಲ. ಕಾರಣ ಅವ್ರ ಎದುರುಗಡೆನೆ ಜನ ರೋಗದಿಂದ, ಬೇರೆ ಬೇರೆ ರೀತಿಯ ಕಾಯಿಲೆಗಳಿಂದ ಚಿತ್ರಹಿಂಸೆ ಅನುಭವಿಸಿ ಹಾಸ್ಪಿಟಲ್ ಖರ್ಚು ಮಾಡಿ ಸತ್ತೋಗಿರೋರೇ ಎದುರುಗಡೆ ಕಾಣ್ತಾ ಇರೋದ್ರಿಂದ 100 ವರ್ಷದ ಆರೋಗ್ಯದ ಆಸೆನೂ ಇಲ್ಲ, ಕನಸೂ ಇಲ್ಲ. ಒಂದು ವೇಳೆ 100 ವರ್ಷ ಬದುಕಿರುವಂತವ್ರ ಸೀಕ್ರೆಟ್ ನಮಗ್ ಸಿಕ್ಬಿಟ್ರೆ ಖಂಡಿತ ನಾವು ಡಿಸೈಡ್ ಮಾಡ್ತೀವಿ 100 ವರ್ಷ ಬದುಕ್ಬೇಕು ಅಂತ. ಇಲ್ವಾ? ಹಂಗಾದ್ರೆ 100 ವರ್ಷ ಬದುಕ್ದವ್ರು ಯಾರು ಇಲ್ವಾ? ಇದಾರೆ ಸ್ನೇಹಿತರೆ. ಯಾರು ಸರಿಯಾಗಿರೋ ಜೀವನ ಕ್ರಮಗಳನ್ನ ಅಳವಡಿಸ್ಕೊಂಡಿದ್ದಾರೆ ಅವ್ರು 100 ವರ್ಷ ಬದುಕಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ ಆ ವಿಚಾರಗಳಲ್ಲಿ ಮಾತಾಡೋದಿಕ್ಕೆ. ಎಸ್, ಇವತ್ತು ಮೋದಿ ಕೇರ್ ಮುಖಾಂತರ 100 ವರ್ಷದ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಇವತ್ತು ಅದ್ಭುತವಾಗಿರೋ ಪ್ರಾಡಕ್ಟ್, ವೆಲ್ ರೇಂಜ್, ಪ್ರತಿ ಒಂದೊಂದು ಪ್ರಾಡಕ್ಟ್ ಗಳು ಕೂಡ ಅದ್ಭುತವಾಗಿರೋ ರಿಸಲ್ಟ್ ಇದೆ. ಕೆಲವೊಂದು ಬೇಸಿಕ್ ನ್ಯೂಟ್ರಿಷನ್ಸ್ ಗಳಿದಾವೆ. ನೀವು ಊಟ ಮಾಡೋದ್ರ ಜೊತೆಗೆ ನಿಮ್ಮ ಫುಡ್ಗಳ ಜೊತೆಗೆ ತಗೊಳ್ಳುವಂತ ಕೆಲವೊಂದು ಬೇಸಿಕ್ ನ್ಯೂಟ್ರಿಷನ್ಸ್ ಇದಾವೆ. ಕೆಲವೊಂದು ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಡಕ್ಟ್ಸ್ ಇದಾವೆ. ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ನೀವು ಪರ್ಟಿಕ್ಯುಲರ್ ಈ ಪ್ರಾಬ್ಲಮ್ ಇದೆ ನನಗೆ ಅಂದ್ರೆ ಆ ಪ್ರಾಬ್ಲಮ್ ಯೂಸ್ ಮಾಡಬಹುದು. ಇನ್ನ ಕೆಲವೊಂದು ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ ಗಳಿದಾವೆ. ಅಂದ್ರೆ ನನ್ನ ಜೀವನ ಶೈಲಿ ಹಿಂಗಿದೆ, ಬಟ್ ನನಗೆ ಇನ್ನ ರಿಚ್ ಲೈಫ್ ಬೇಕು. ರಿಚ್ ಲೈಫ್ ಅಂದ್ರೆ ಹೆಂಗೆ ಸರ್? ಜೀವನ ಶೈಲಿ ಅಂದ್ರೆ ಏನ್ ಸರ್? ಸಿಂಪ್ಲಿ ಸ್ನೇಹಿತರೆ, ನನ್ನ ಶಕ್ತಿ ಇಷ್ಟಿದೆ, ನನ್ನ ಕೆಲಸ ಇಷ್ಟಿದೆ, ನನ್ನ ಕೆಲಸನ ನಾನು ಅಚೀವ್ ಮಾಡ್ಬೇಕು. ಆದ್ರೆ ಜೀವನ, ನನ್ನ ಶಕ್ತಿ ಸಾಕಾಗ್ತಾ ಇಲ್ಲ ಈ ಕೆಲಸನ ಅಚೀವ್ ಮಾಡಕ್ಕೆ. ಈ ಶಕ್ತಿನ ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ಲೈಫ್ ಸ್ಟೈಲ್ ಪ್ರಾಡಕ್ಟ್. ಕರೆಕ್ಟ್ ಅಲ್ಲ? ಆ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ ಗಳು ಇದಾವೆ. ಇದ್ರ ಜೊತೆಗೆ ಈಗ ಸ್ಪೋರ್ಟ್ಸ್ ಪ್ರಾಡಕ್ಟ್ ಗಳು ಕೂಡ ಲಾಂಚ್ ಆಗಿದೆ. ಸೊ ಮೋದಿ ಕೇರ್ ನ ಸ್ಪೋರ್ಟ್ಸ್ ಪ್ರಾಡಕ್ಟ್ಸ್ ಗಳಿಗೆ ನಿಮ್ಮೆಲ್ಲರನ್ನು ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ವೆಲ್ಕಮ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಅದ್ಭುತವಾಗಿರೋ ಪ್ರಾಡಕ್ಟ್. ಸೊ ಜೋರಾದ ಚಪ್ಪಾಳೆ ಮುಖಾಂತರ ವೆಲ್ಕಮ್. Thank you so much, sir. ಎಸ್, ವೆಲ್ ಸ್ಪೋರ್ಟ್ಸ್. ಇಷ್ಟು ದಿನ ನಿಮಗೆ ಬೇಸಿಕ್ ನ್ಯೂಟ್ರಿಷನ್, ಪ್ರಾಬ್ಲಮ್ ಸಾಲ್ವಿಂಗ್, ಲೈಫ್ ಸ್ಟೈಲ್ ಜೊತೆಗೆ ಸ್ಪೋರ್ಟ್ಸ್ ಪ್ರಾಡಕ್ಟ್ಸ್ ಗಳು ಕೂಡ ಲಾಂಚ್ ಆಗಿದೆ. ವೆಲ್ ಸ್ಪೋರ್ಟ್ಸ್. ಇದನ್ನ ನೀವು ಯಾವ ರೀತಿ ಉಪಯೋಗಿಸ್ಕೋಬೇಕು, ಯಾವ ರೀತಿ ನೆಕ್ಸ್ಟ್ ಲೆವೆಲ್ ಇದನ್ನ ತಗೊಂಡು ಹೋಗ್ಬೇಕು, ಅದ್ರ ಬಗ್ಗೆ ನಾವು ಖಂಡಿತ ಮಾತಾಡೋಣ. ಆದ್ರೆ ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. 100 ವರ್ಷದ ಆರೋಗ್ಯಕ್ಕೆ ಆಟ ಆಡ್ಲೇಬೇಕು. ಇಂಡೋರ್ ಗೇಮ್ ಸೆಲೆಕ್ಟ್ ಮಾಡ್ತಿರೋ, ಔಟ್ಡೋರ್ ಗೇಮ್ ಸೆಲೆಕ್ಟ್ ಮಾಡ್ತಿರೋ, ಆಯ್ಕೆ ನಿಮ್ದು. ಅದಕ್ಕೆ ಬೇಕಾಗಿರೋ ಪೂರಕವಾಗಿರೋ ಪದಾರ್ಥಗಳನ್ನ ಮೋದಿ ಕೇರ್ ಸಪ್ಲೈ ಮಾಡಕ್ಕೆ ಶುರು ಮಾಡಿದೆ. ಸೊ ಎಸ್,
ಸ್ಪೋರ್ಟ್ಸ್ ಬೇಕಾ? ಬೇಕೇ ಬೇಕು. ನೀವು 100 ವರ್ಷ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ನಿಮ್ಗೆ ಸ್ಪೋರ್ಟ್ಸ್ ನ ಅವಶ್ಯಕತೆ ತುಂಬಾ ಇದೆ. ಸೊ ಕೆಲವೊಂದು ಪ್ರಾಡಕ್ಟ್ಸ್ ಗಳ ಬಗ್ಗೆ ಮಾಹಿತಿನ ನಾವು ತಗೊಳಕ್ಕೆ ಶುರು ಮಾಡೋಣ. ಸೊ ಎಸ್, ಸ್ಪೋರ್ಟ್ಸ್, ಏನೇನ್ ಸ್ಪೋರ್ಟ್ಸ್ ಆಡ್ಬಹುದು? ಇಂಡೋರ್, ಔಟ್ಡೋರ್ ಸಾಕಷ್ಟಿದ್ದಾವೆ. ನೀವು ಕ್ರಿಕೆಟ್, ಫುಟ್ಬಾಲ್ ಆಡ್ಬಹುದು, ರನ್ನಿಂಗ್, ಜಾಗಿಂಗ್, ಬ್ರಿಸ್ಕ್ ವಾಕ್, ಖಂಡಿತ ಅಥ್ಲೆಟಿಕ್ಸ್ ತರ ಮ್ಯಾರಥಾನ್ ಮಾಡ್ಬೋದು. ಮ್ಯಾರಥಾನ್ ಅಂದ್ರೆ ಏನ್ ಗೊತ್ತಾ ನಿಮಗೆ? 30 ಕಿಲೋಮೀಟರ್ 50 ಕಿಲೋಮೀಟರ್ ಓಡ್ತಾನೆ ಇರೋದು. ಇದಕ್ಕೆ ಜೋರ ಕೂಡ ಅವಶ್ಯಕತೆ ಇಲ್ಲ. 30 ಕಿಲೋಮೀಟರ್ ತನಕ ನಿಲ್ದೆ ಓಡ್ಬೇಕು, ಇದ್ರ ಅವಶ್ಯಕತೆ ಇದೆ. ಇನ್ನ ಜಿಮ್, ವರ್ಕೌಟ್, ಯೋಗ, ಇದು ಏರೋಬಿಕ್ಸ್ ಇರ್ಬೋದು, ಈ ತರದಕ್ಕೆ ಜುಂಬಾ ಇರ್ಬೋದು, ಈ ತರ ಇಂಡೋರ್ ಗೇಮ್. ಜಿಮ್ ಇಂಡೋರ್ ಗೇಮ್, ಯೋಗ ಇಂಡೋರ್ ಗೇಮ್, ಏರೋಬಿಕ್ಸ್ ಇಂಡೋರ್ ಗೇಮ್. ಇದನ್ನ ನೀವು ಸೆಲೆಕ್ಟ್ ಮಾಡಬಹುದು. ಅಥವಾ ನಿಮ್ಮ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡ್ತಾ weight ಟ್ರೈನಿಂಗ್ ಅನ್ನು ಶುರು ಮಾಡಬಹುದು. weight ಟ್ರೈನಿಂಗ್ ಮಾಡಿದ್ರೆ ಮಾತ್ರ ಮಸಲ್ ಬಿಲ್ಡ್ ಆಗೋದು. ನಿಮ್ಗೆ ಬಾಡಿ ಬಿಲ್ಡಿಂಗ್ ಅಂತ ಏನ್ ನೋಡ್ತಿರಲ್ಲ, ಅಲ್ಲಿ ನೋಡಿ, ಚೆಸ್ಟ್ ಬಿಲ್ಡ್ ಮಾಡೋದು, ಶೋಲ್ಡರ್ ಬೈಸೆಪ್ಸ್ ಬಿಲ್ಡ್ ಮಾಡೋದು, ಶೋಲ್ಡರ್ ಬಿಲ್ಡ್ ಮಾಡೋದು. ಸೊ ಸಿಕ್ಕಾಪಟ್ಟೆ ಪ್ಯಾಕ್ಸ್ ಗಳನ್ನ, ಅಂದ್ರೆ 6 ಪ್ಯಾಕ್ 8 ಪ್ಯಾಕ್ ನಿಮ್ಮ ಬಾಡಿಲಿ ಮಸಲ್ ಗಳನ್ನ ಬಿಲ್ಡ್ ಮಾಡೋದು. ಅದೇ ರೀತಿ ಸೈಕ್ಲಿಂಗ್, ಸ್ವಿಮ್ಮಿಂಗ್, ಯಾವುದೇ ಗೇಮ್ ಗಳನ್ನ ಸೆಲೆಕ್ಟ್ ಮಾಡಿ. ಪ್ರತಿ ಗೇಮಿಗೂ ಕೂಡ ಮೋದಿ ಕೇರ್ನ ಸ್ಪೋರ್ಟ್ಸ್ ಪ್ರಾಡಕ್ಟ್ ಕನೆಕ್ಟ್ ಆಗುತ್ತೆ. ಸೊ ಎಸ್, ಗೇಮ್, ಸ್ಪೋರ್ಟ್ಸ್ ಅಂತ ಬಂದಾಗ ನಿಮ್ಗೆ 3 ವಿಚಾರಗಳನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಒಂದು ಫ್ಯೂಯಲಿಂಗ್, ಇನ್ನೊಂದು ಹೈಡ್ರೇಷನ್, ಇನ್ನೊಂದು ರಿಕವರಿ. ಫ್ಯೂಯಲಿಂಗ್ ಅಂದ್ರೆ ಏನ್ ಸರ್? ಫ್ಯೂಯಲಿಂಗ್ ಅಂದ್ರೆ ಪೆಟ್ರೋಲ್ ಹಾಕ್ತಿವಲ್ವಾ? ಒಂದು ಕಾರ್ ಓಡಿಸ್ಬೇಕು, ಒಂದು ಬೈಕ್ ಓಡಿಸ್ಬೇಕಂದ್ರೆ ಮೊದ್ಲೇನಾಗ್ತಿ? ಪೆಟ್ರೋಲ್ ಖಾಲಿ ಆಗಿದೆ ಅಂದ್ರೆ ನಾವು ಓಡ್ಸಕ್ ಆಗುತ್ತಾ? ಇಲ್ವೇ ಇಲ್ಲ. ಸೊ ಫ್ಯೂಯಲಿಂಗ್ ಅಂದ್ರೆ ಪೆಟ್ರೋಲ್ ಹಾಕೋದು, ಶಕ್ತಿ ತುಂಬೋದು ದೇಹಕ್ಕೆ. ಹೈಡ್ರೇಷನ್ ಅಂದ್ರೆ ಈಗ ಸರ್ವಿಸ್ ಮಾಡಿಸ್ತೀವಿ, ಅಥವಾ ನಮ್ಗೆ ತುಂಬಾ ಯೂಸ್ ಮಾಡ್ತಾ ಒಂದ್ ಸೌಂಡ್ ಬರುತ್ತೆ, ಚೈನ್ ಅಲ್ಲಿ ಕಚ್ 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 ಅಂತ ಒಂದ್ ಸೌಂಡ್ ಬರ್ಬೋದು, ಅಥವಾ ಏರ್ ಖಾಲಿ ಆಗೋದಿರೋ ಗಾಡಿಗಳಲ್ಲಿ. ಅದೇ ಮನುಷ್ಯನ ದೇಹದಲ್ಲಿ ನೋಡಿದಾಗ ಎಕ್ಸರ್ಸೈಸ್ ಮಾಡ್ತಾ ಬೆವರು ಹೋಗುತ್ತೆ. ಬೆವರು ಮುಖಾಂತರ ಸಾಕಷ್ಟು ಮಿನರಲ್ಗಳು ಬಾಡಿಯಿಂದ ಹೊರಗಡೆ ಹೋಗುತ್ತೆ. ಯಾವಾಗ ಸಾಲ್ಟ್ ಹೊರಗಡೆ ಹೋಗುತ್ತೆ, ಸೋಡಿಯಂ ಹೊರಗಡೆ ಹೋಗುತ್ತೆ, ಅವಾಗ ಸುಸ್ತಾಗಕ್ ಶುರುವಾಗುತ್ತೆ. ಆ ತರ ಪಾರ್ಟ್ ಅಲ್ಲಿ ಇರ್ಬೋದು. ಅಥವಾ ರಿಕವರಿ, ಆಲ್ರೆಡಿ ಎಕ್ಸರ್ಸೈಸ್ ಮಾಡಿದೀವಿ, ಮಸಲ್ ಸ್ಕ್ರಾಚ್ ಆಗಿರುತ್ತೆ, ಅಥವಾ ಬಾಡಿಯಿಂದ ಡ್ಯಾಮೇಜ್ ಆಗಿರುತ್ತೆ. ಅಂದ್ರೆ ಬಾಡಿ ಡ್ಯಾಮೇಜ್ ಆಗುತ್ತೆ ಅಂದ್ರೆ ಏನು? ನೀವು ಕಣ್ಣು ಹಿಂಗೆ ರೆಪ್ಪೆ ಹೊಡೆದ್ರು ಕೂಡ ನಿಮ್ಗೆ ಎನರ್ಜಿ ಹೋಗುತ್ತೆ. ಜೊತೆಗೆ ಎಕ್ಸರ್ಸೈಸ್ ಓಡಿದಾಗ ನಿಮ್ಗೆ ಸುಸ್ತಾಗುತ್ತೆ. ಆ ಸುಸ್ತಾದಾಗ ನಿಮ್ಗೆ ವಾಪಸ್ ಎನರ್ಜಿ ಕ್ರಿಯೇಟ್ ಆಗ್ಬೇಕಂದ್ರೆ ಅದು ಕೂಡ ಇಂಪಾರ್ಟೆಂಟ್. 3 ಸ್ಟೆಪ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿ: ಫ್ಯೂಯಲಿಂಗ್, ಹೈಡ್ರೇಷನ್, ರಿಕವರಿ. ಎಸ್, ಈಗ ನಾವು ನೋಡೋಣ. ಎಕ್ಸರ್ಸೈಸ್ ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಯಾವ್ದನ್ನ ಫೋಕಸ್ ಮಾಡ್ತಿದ್ದೀರಾ? ನಿಮ್ ಫೋಕಸ್ ಏನು? ನೀವು ಮಸಲ್ ಮಸಲ್ ಬಿಲ್ಡ್ ಮಾಡ್ಬೇಕಂತಿದ್ದೀರೋ, ನಿಮ್ಮ ಫ್ಯಾಟ್ ಲಾಸ್, ನೀವು ತೂಕನ ಕಡಿಮೆ ಮಾಡ್ಕೋಬೇಕಂತಿದ್ದೀರೋ, ಅಥವಾ ಸ್ಟೇ ಫಿಟ್, ನಾನು ಇರೋದನ್ನ ಕರೆಕ್ಟ್ ಆಗಿದ್ದೀನಿ ಸರ್, ಹಿಂಗೆ 100 ವರ್ಷ ಕಾಪಾಡ್ಕೋಬೇಕು, ನನ್ನ ಆರೋಗ್ಯನ ಫಿಟ್ ಆಗಿರಕ್ ಇಷ್ಟಪಡ್ತಿರೋ, ಅಥವಾ ಮಸಲ್ ಬಿಲ್ಡ್ ಮಾಡ್ಕೊಂಡು ಬಾಡಿ ಶೋಪ್ ಮಾಡಕ್ ಇಷ್ಟಪಡ್ತಿರೋ? ಅಂದ್ರೆ ಕಂಪ್ಲೀಟ್ ಅಂತ ಹೇಳ್ತೀವಿ ನಾವು ಫಿಟ್ನೆಸ್ ಗೋಲ್ ಅಲ್ಲಿ. ಫಿಟ್ನೆಸ್ ಗೋಲ್ ಅಂದ್ರೆ ನೀವು 6 ಪ್ಯಾಕ್ ಟಾರ್ಗೆಟ್ ಮಾಡಿದ್ರೆ ಎಲ್ಲದೂ ಕವರ್ ಆಗುತ್ತೆ. ಫಿಟ್ ನ ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ಫ್ಯಾಟ್ ಲಾಸ್ ಅಥವಾ ಮಸಲ್ ಬಿಲ್ಡ್ ಮಾಡೋದು ನಿಮ್ ಚಾಯ್ಸು. ನಿಮ್ ಟಾರ್ಗೆಟ್ ಏನು? ನೀವ್ ಯಾವುದೇ ಟಾರ್ಗೆಟ್ ಮಾಡಿದ್ರು ಮೋದಿ ಕೇರ್ನ ಸ್ಪೋರ್ಟ್ಸ್ ರೇಂಜ್ ನಿಮ್ಗೆ ಕನೆಕ್ಟ್ ಆಗುತ್ತೆ. ಸೊ ಇದೆಲ್ಲದೂ ಕೂಡ ನಂಬಬಹುದು, ಟ್ರಸ್ಟೆಡ್ ಬೈ ಮಿಲಿಯನ್ ಆಫ್ ಹ್ಯಾಪಿ ಕಸ್ಟಮರ್. ಈ ಏನ್ ಪ್ರಾಡಕ್ಟ್ ನ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಮೋದಿ ಕೇರ್ ಅಂತ ಹೇಳಿದ್ರೆ, ನೋ ಕ್ವಾಲಿಟಿ ಕಾಂಪ್ರಮೈಸ್. ಯಾವುದೇ ಕಾರಣಕ್ಕೂ ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ. ಸೊ ಪ್ರತಿ ಪ್ರಾಡಕ್ಟ್ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇದೆ. ಸೊ ಸ್ಪೋರ್ಟ್ಸ್ ನ್ಯೂಟ್ರಿಷನ್ ನಾವು ನೋಡೋದಾದ್ರೆ, ಸೊ ಮೊದಲನೇದು ಸಾಕಷ್ಟು ನಿಮ್ಗೆ ISO ಸರ್ಟಿಫೈಡ್ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಸರ್ಟಿಫಿಕೇಶನ್ಗಳು ಕೂಡ ಸಿಕ್ಕಿದೆ. ಸೊ ಗುಡ್ ನ್ಯೂಸ್, ಪ್ರತಿ ಪ್ರಾಡಕ್ಟ್ ಕೂಡ ಸೈಂಟಿಫಿಕಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಪ್ರತಿ ಒಂದು ಪ್ರಾಡಕ್ಟ್ಸ್ ಬಗ್ಗೆನೂ ಕೂಡ ನಾವು ವೆಜಿಟೇರಿಯನ್ ಪ್ರಾಡಕ್ಟ್ ಅಂತ ನೋಡ್ಬೋದು, ಗ್ಲುಟೆನ್ ಫ್ರೀ ಅಂತ ಹೇಳ್ತೀವಿ. ಸೊ ಅಂದ್ರೆ ಗ್ಲೂಟೆನ್ ಅಂದ್ರೆ ಶುಗರ್ ಐಟಮ್ ಅಥವಾ ಆ ತರದ್ದು ಇಲ್ಲ. ಸೊ ಒಂದೊಂದು ಪ್ರಾಡಕ್ಟ್ ಬಗ್ಗೆನೂ ನೀವು ಅದ್ಭುತವಾಗಿ ರಿಸಲ್ಟ್ ಅನ್ನ ತೆಗಿಬಹುದು. ಸೊ ಎಲ್ಲಿ ನಿಮ್ಗೆ ಬೆಸ್ಟ್ ಕ್ವಾಲಿಟಿ ಸಿಗ್ತಾ ಇದೆ, ಎಲ್ಲಿ ನಿಮ್ಗೆ ದಿ ಬೆಸ್ಟ್ ಪ್ರಾಡಕ್ಟ್ಸ್ ಇದೆ, ಅಲ್ಲಿಂದನೇ ನಾವು ತರಿಸಿರೋದು. ಸೊ ನೀವು ಮಾಡ್ಬೇಕಾಗಿರೋದು ಏನಂದ್ರೆ, ವರ್ಕೌಟ್ ಶೆಡ್ಯೂಲ್ ನ ರೆಡಿ ಮಾಡ್ಕೊಳ್ಳಿ. ನೀವು ಯಾವ ಟೈಮ್ ಅಲ್ಲಿ ವರ್ಕೌಟ್ ಮಾಡಬೇಕು. ಸೊ ನಿಮ್ಗೆ ವರ್ಕೌಟ್ ಶೆಡ್ಯೂಲ್ ಅಂತ ಹೇಳಿದ್ರೆ 1 ಅವರ್ ಅಂದ್ರೆ 1 ಅವರ್, 2 ಅವರ್ ಅಂದ್ರೆ 2 ಅವರ್, 20 ಮಿನಿಟ್ಸ್ ಅಂದ್ರೆ 20 ಮಿನಿಟ್ಸ್ ನೀವು ಡಿಸೈಡ್ ಮಾಡಿ. ನ್ಯೂಟ್ರಿಷನ್ ಅಂಡ್ ಡಯಟ್, ನೀವು ಯಾವ ಫುಡ್ ಅನ್ನು ಇಂಟೇಕ್ ಮಾಡಬೇಕು ಇದು ಡಿಸೈಡ್ ಆಗೋದು ನೀವು ಎಷ್ಟು ಫ್ಯಾಟ್ ಇದ್ದೀರಾ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಜೊತೆಗೆ ಡಿಸಿಪ್ಲಿನ್, ಊಟ, ಎಕ್ಸರ್ಸೈಸ್ ಆದ ನಂತರ ಡಯಟ್ ಜೊತೆಗೆ ಡಿಸಿಪ್ಲಿನ್ ಬಹಳ ಇಂಪಾರ್ಟೆಂಟ್. ಸೊ ಇದು 3ನ್ನ ನೀವು ಕನೆಕ್ಟ್ ಮಾಡ್ಬಿಟ್ರೆ 100% ಸ್ಪೋರ್ಟ್ಸ್ ಅಲ್ಲಿ ವಿನ್ ಆಗ್ತೀರಾ. ಸೊ ಸ್ಪೋರ್ಟ್ಸ್ ಅಂತ ಬಂದಾಗ 3 ವಿಷಯನ ಅರ್ಥ ಮಾಡ್ಕೊಳ್ಳಿ: ಪ್ರೀ ವರ್ಕೌಟ್, ಇಂಟ್ರಾ ವರ್ಕೌಟ್, ಪೋಸ್ಟ್ ವರ್ಕೌಟ್. ಪ್ರೀ ವರ್ಕೌಟ್ ಅಂದ್ರೆ ನೀವೇನಾದ್ರೂ ಎಕ್ಸರ್ಸೈಸ್ ಮಾಡಕ್ಕಿದ್ರು ಮೊದ್ಲು, ವಾಕ್ ಮಾಡಕ್ಕಿದ್ರು ಮೊದ್ಲು, ಸೈಕಲ್ ಮಾಡಕ್ಕಿದ್ರು ಮೊದ್ಲು, ಜಾಗಿಂಗ್ ಮಾಡಕ್ಕಿದ್ರು ಮೊದ್ಲು, ಯೋಗ ಮಾಡಕ್ಕಿದ್ರು ಮೊದ್ಲು, ನೀವ್ ಏನು ಎಕ್ಸರ್ಸೈಸ್ ಮಾಡಕ್ ಹೊರಟಿದ್ದೀರಾ ಅದಕ್ಕಿಂತ ಮೊದ್ಲು ಏನ್ ತಗೋಬೇಕು?
ಎಕ್ಸರ್ಸೈಸ್ ಮಧ್ಯದಲ್ಲಿ ಏನಾದ್ರು ಕುಡಿಬಹುದಾ? ತುಂಬಾ ಹೇಳ್ತಾರೆ ಯೋಗ ಎಕ್ಸರ್ಸೈಸ್ ಮಧ್ಯದಲ್ಲಿ ಏನು ಕುಡಿಬಾರ್ದು, ಅದೆಲ್ಲ ಏನು ಸುಳ್ಳದು, ಅದೆಲ್ಲ ಸಾಮಾನ್ಯ ಜನ ಮಾತಾಡಿರೋದು. ಯೋಗ ಎಕ್ಸರ್ಸೈಸ್ ಏನೇ ಇರ್ಬೋದು, ಮಧ್ಯದಲ್ಲಿ ನೀವು ತಗೊಳ್ಳುವಂತ ಕೆಲವೊಂದು ವಿಚಾರಗಳಿದ್ದಾವೆ, ಅದನ್ನ ನೀವು ಕಲ್ತ್ಕೊಂತೀರಾ. ಪೋಸ್ಟ್ ವರ್ಕೌಟ್ ಎಕ್ಸರ್ಸೈಸ್ ಮುಗಿಸಿ ಹಾಫ್ ಅನ್ ಅವರ್ 1 ಅವರ್ ಒಳಗಡೆ ನೀವೇನ್ ತಗೊಳ್ಬೇಕು ಅನ್ನೋದನ್ನ ಪೋಸ್ಟ್ ವರ್ಕೌಟ್ ಅಂತ ಹೇಳ್ತಾರೆ. ಸೊ ಎಸ್, ಆರ್ ಯು ರೆಡಿ? ದಮ್ ಇದೆಯಾ? ಪವರ್ ಲಿಫ್ಟ್. ಸೊ ಮೇಜರ್ ಸ್ಪೋರ್ಟ್ಸ್ ಪ್ರಾಡಕ್ಟ್ಸ್ ಅಲ್ಲಿ ತುಂಬಾ ಕಾನ್ಸಂಟ್ರೇಟ್ ಮಾಡೋದು ಜನ ಯಾರು, ನೀವು ಉದಾಹರಣೆ ಹೇಳ್ತಿದ್ದೀನಿ ಕೇಳಿ. ಒಂದು 6 ಪ್ಯಾಕ್ ಮಾಡ್ಬೇಕಂದ್ರೆ 1 ತಿಂಗಳಿಗೆ 80,000 ರೂಪಾಯಿಂದ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಆತರ ಬಾಡಿ ಬಿಲ್ಡ್ ಮಾಡ್ಬೇಕಂದ್ರೆ ವಿತೌಟ್ ನ್ಯೂಟ್ರಿಷನ್ ಬಾಡಿ ಬಿಲ್ಡ್ ಮಾಡಕ್ ಆಗಲ್ಲ. ಹೆಂಗಿದೆ ಅಂದ್ರೆ ಒಂದ್ ಅಡಿಕೆ ಗಿಡ ನೆಟ್ಟಿದೀವಿ, ಬರೀ ನೀರ್ ಹಾಕ್ತಿವಿ. ಬರೀ ನೀರ್ ಹಾಕೋದ್ರಿಂದ ಅಡಿಕೆ ಗಿಡ ಬೇಗ ಬೆಳೆಯಲ್ಲ, ಬೇಗ ಫಸಲು ಕೊಡಲ್ಲ, ಕೊಟ್ರೆ ಫಸಲು ಜಾಸ್ತಿ ಆಗಲ್ಲ, ಇಳುವರಿ ಬರಲ್ಲ. ನೀವ್ ಯಾವುದೇ ಬೆಳೆ ತಗೊಳ್ಳಿ, ಬರೀ ನೀರ್ ಕೊಡೋದ್ರಿಂದ ಬೆಳೆಯಲ್ಲ. ಗೊಬ್ಬರ ಕೊಡ್ಬೇಕು, ಗೊಬ್ಬರದ ಜೊತೆಗೆ ಔಷಧಿ ಹೊಡಿಬೇಕು, ಏನೆಲ್ಲ ಇದೆಯೋ ಸೇಮ್ ಅದೇ ತರನೇ ಬಾಡಿ ಬಿಲ್ಡ್ ಮಾಡ್ಬೇಕಂದ್ರೆ ಸಾಕಷ್ಟಿದೆ. ಸೊ ಮೊದಲಿಂದ ನಾವು ನೋಡೋಣ ವೇ ಪ್ರೋಟೀನ್. ಎಸ್, ಇದರಲ್ಲಿ ಅದ್ಭುತವಾಗಿರೋ ಪರ್ಫಾರ್ಮೆನ್ಸ್ ವೇ ಪ್ರೋಟೀನ್ ಅಂತ ಮೊದಲನೇ ಪ್ರಾಡಕ್ಟ್. ಸೊ ಇದೇನು ಅಂತ ಹೇಳಿದ್ರೆ, ಇದು ಮೇಂಟೈನ್ ಮಾಡ್ಬೇಕು ಅನ್ನೋರಿಗೆ, ನಾನು ಕರಗಿಸ್ಬೇಕು, ಫ್ಯಾಟ್ ಕರಗಿಸ್ಬೇಕು ಅಥವಾ ಕೊಬ್ಬು ಕರಗಿಸ್ಬೇಕು ಅಥವಾ ನಾನು ತುಂಬಾ ಫಿಟ್ ಆಗಿರ್ಬೇಕು ಅಲ್ಲ, ಜಸ್ಟ್ ನಾರ್ಮಲ್ ಮೇಂಟೆನೆನ್ಸ್ ಗೆ ವೇ ಪ್ರೋಟೀನ್. ಸೊ ಎಸ್, ಇದನ್ನ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಡೆಪ್ತ್ ಇನ್ಫಾರ್ಮೇಶನ್ ನಾನು ಖಂಡಿತ ಕೊಡ್ತೀನಿ. ಬೇಸಿಕ್ ಇನ್ಫಾರ್ಮೇಶನ್ ಫಸ್ಟ್ ನೀವು ತಿಳ್ಕೊಳ್ಳಿ. ಎರಡನೇದು ಪರ್ಫಾರ್ಮೆನ್ಸ್ ವೇ ಪ್ರೋಟೀನ್. ಸೊ ವೆರಿ ಇಂಪಾರ್ಟೆಂಟ್, ಇದನ್ನ ನಾನು ನಿಮ್ಗೆ ಫಸ್ಟ್ ಹೇಳ್ಕೊಟ್ಟೆ ವೇ ಪ್ರೋಟೀನ್. ಸೊ ಎಸ್, ನೆಕ್ಸ್ಟ್ ನೋಡೋಣ ಐಸೋಲೇಟ್ ಪ್ರೋಟೀನ್. ಮೊದಲನೇದು ವೇ ಪ್ರೋಟೀನ್, ಇದು ಐಸೋಲೇಟ್ ಪ್ರೋಟೀನ್. ಮೂರನೇದು ವೇ ಪ್ರೋಟೀನ್ ಐಸೋಲೇಟ್ ಜೊತೆಗೆ ಸೂಪರ್ ಮಾಸ್ ಗೇನರ್. ಈಗ ನಾವು ವಾಪಸ್ ಹೋಗೋಣ. 3 ತರ ಪ್ರೋಟೀನ್ ಇದೆ ನಮ್ಮ ಹತ್ರ. ಈಗ ವೇ ಪ್ರೋಟೀನ್ ಅಲ್ಲಿ 3 ತರ ಪ್ರೋಟೀನ್ ಇದೆ. ಒಂದು ಪರ್ಫಾರ್ಮೆನ್ಸ್ ವೇ ಪ್ರೋಟೀನ್, ಇದು ರೆಗ್ಯುಲರ್ ಫಿಟ್ನೆಸ್ ಗೆ ಹೆಲ್ಪ್ ಆಗುತ್ತೆ. 2 ತರ, ಒಂದು ಚಾಕ್ಲೇಟ್ ಒಂದು ಮ್ಯಾಂಗೋ, 2 ತರ ಫ್ಲೇವರ್ ಅಲ್ಲಿ ಇದೆ. ಸೊ ಇದರಲ್ಲಿ 24 ಗ್ರಾಮ್ ಪ್ರೋಟೀನ್ ಇದೆ, BCAA. ಓಕೆ, ಸೊ BCAA ಅಂತ ಕರಿತೀವಿ. ಸೊ ವೇ ಪ್ರೋಟೀನ್ ಜೊತೆಗೆ ಇನ್ನೊಂದು ಐಸೋಲೇಟ್ ಪ್ರೋಟೀನ್. ವೇ ಪ್ರೋಟೀನ್, ಈ ಐಸೋಲೇಟ್ ಪ್ರೋಟೀನ್ ಯಾರಿಗೆ ಅಂದ್ರೆ ಯಾರು ಫ್ಯಾಟ್ ಅನ್ನ ಬರ್ನ್ ಮಾಡ್ಬೇಕು ಅಂತಿದಾರೋ. ಈ ಬೇಸಿಕ್ ಪ್ರೋಟೀನ್ ಇದೆಯಲ್ವಾ, ಪರ್ಫಾರ್ಮೆನ್ಸ್ ವೇ ಪ್ರೋಟೀನ್ ಅಲ್ಲಿ ನಿಮ್ಗೆ ಪ್ರೋಟೀನ್ ಸಿಗುತ್ತೆ, ಜೊತೆಗೆ ಫ್ಯಾಟ್ ಸ್ವಲ್ಪ ಪರ್ಸೆಂಟೇಜ್ ಅಲ್ಲಿ ಸಿಗುತ್ತೆ, ಕಾರ್ಬೋಹೈಡ್ರೇಟ್ ಸಿಗುತ್ತೆ, ಕಂಪ್ಲೀಟ್ ನ್ಯೂಟ್ರಿಷನ್. ಆದ್ರೆ ಐಸೋಲೇಟ್ ಪ್ರೋಟೀನ್ ಅಂತ ಬಂದಾಗ ನಿಮ್ಗೆ ಓನ್ಲಿ ಪ್ರೋಟೀನ್, ಪವರ್ಫುಲ್ ಪ್ರಾಡಕ್ಟ್ ಇದು. ಇದು ಕೊಬ್ಬು ಕರಗಿಸೋರಿಗೆ ಬೇಕಾಗಿರೋದು. ಯಾರು ಹೊಟ್ಟೆ ಭಾಗ ಕರಗಿಸ್ಬೇಕು, ದೇಹದ ಫ್ಯಾಟ್ ಅನ್ನ ಕರಗಿಸ್ಬೇಕು ಅಂತಿದ್ದೀರಾ, ಈ ಐಸೋಲೇಟ್ ಪ್ರೋಟೀನ್ ಅನ್ನು ಸಜೆಸ್ಟ್ ಮಾಡ್ತೀವಿ. ಸೊ ಇನ್ನ ಮಾಸ್ ಗೈನರ್, ಐಸೋಲೇಟ್ ಪ್ರೋಟೀನ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಈಗ ಮಾಸ್ ಗೈನರ್ ಅಂದ್ರೆ ತೂಕನ ಜಾಸ್ತಿ ಮಾಡ್ಕೋಬೇಕು, ತುಂಬಾ ತೆಳ್ಳಗಿದೀವಿ ಅಂದ್ರೆ ನೀವು ದಪ್ಪ ಆಗ್ಬೇಕಂತ ಹೇಳಿದ್ರೆ ಮಾಸ್ ಗೈನರ್. ಇದ್ರ ಬಗ್ಗೆ ಡೆಪ್ತ್ ಇನ್ಫಾರ್ಮೇಶನ್ ಖಂಡಿತ ಕೊಡ್ತೀವಿ. ಸೊ ಈಗ ನೀವು ಬೇಸಿಕ್ ತಿಳ್ಕೊಳ್ಳಿ ಮಾಸ್ ಗೈನರ್. ಸೊ ಈ ಪ್ರಾಡಕ್ಟ್ ಬಗ್ಗೆ ನೀವು ತಿಳ್ಕೊಂಡ್ರಿ. ಈಗ ಮತ್ತೊಂದು ಮೈಕ್ರೋನೈಸ್ಡ್ ಕ್ರಿಯೇಟಿನ್ ಮೈಕ್ರೋನೈಸ್ಡ್ ಅಂತ, ಇದು ವರ್ಕೌಟ್ ಮಾಡೋ ಟೈಮ್ ಅಲ್ಲಿ ಬೇಕಾಗುವಂತ ಒಂದು ಪವರ್ಫುಲ್ ಪ್ರಾಡಕ್ಟ್. ಎಕ್ಸರ್ಸೈಸ್ ಮಾಡೋದಕ್ಕೆ ಶಕ್ತಿನ ಜಾಸ್ತಿ ಮಾಡುತ್ತೆ. ಸೊ ಎಸ್, ಅದೇ ರೀತಿ ವೆರಿ ವೆರಿ ಇಂಪಾರ್ಟೆಂಟ್ BCAA. ಪ್ರತಿ ಪ್ರಾಡಕ್ಟ್ ಬೇಸಿಕ್ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಾನು ಡೆಪ್ತ್ ಇನ್ಫಾರ್ಮೇಶನ್ ಕೊಡ್ತೀನಿ. BCAA ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್, ಇದು ಕೂಡ ಎಕ್ಸರ್ಸೈಸ್ ಮಾಡೋ ಮಧ್ಯದಲ್ಲಿ ಯೂಸ್ ಮಾಡುವಂತ ಪ್ರಾಡಕ್ಟ್. ಸೊ ಅದಾದ್ಮೇಲೆ L-ಕಾರ್ನಿಟೈನ್ ಅಂತ ಬಿಟ್ಟು, ಸೊ L-ಕಾರ್ನಿಟೈನ್ ಅಂತ ಈ ಪ್ರಾಡಕ್ಟ್ ಕೂಡ ಬಿಫೋರ್ ಪ್ರಾಡಕ್ಟ್, ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ ಇದು. ಇದರಲ್ಲಿ ನಿಮ್ಗೆ ಫ್ಯಾಟ್ ಬರ್ನ್ ಆಗುತ್ತೆ. ಯಾರೆಲ್ಲ ತೂಕ ಕಡಿಮೆ ಮಾಡ್ಕೋಬೇಕಂತೀರ ಈ ಪ್ರಾಡಕ್ಟ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಅದೇ ರೀತಿ ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೊಂದು ಪ್ರಾಡಕ್ಟ್ ಐಸೋಟಾನಿಕ್ ಅಂತ, ಎನರ್ಜಿ ಬೂಸ್ಟರ್. ಇದು ಎನರ್ಜಿನ ಬಿಲ್ಡ್ ಮಾಡುತ್ತೆ. 1 kg ಈ ಪ್ರಾಡಕ್ಟ್ ಕೇವಲ ನಿಮ್ಗೆ ಸಿಗ್ತಾ ಇರೋದು ತುಂಬಾ ತುಂಬಾ ಕಡಿಮೆ ಕಾಸ್ಟ್, 800 ರೂಪಾಯಿದಲ್ಲಿ ನಿಮ್ಗೆ ಸಿಗ್ತಾ ಇದೆ ಈ ಪ್ರಾಡಕ್ಟ್ ಐಸೋಟಾನಿಕ್ ಅಂತ. ಸೊ ಈಗ ಎಲ್ಲಾ ಪ್ರಾಡಕ್ಟ್ ಗಳ ಇನ್ಫಾರ್ಮೇಶನ್ ಇದು ಒಂದು ಸ್ಕ್ರೀನ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಸೊ ಈಗ ಪ್ರತಿ ಪ್ರಾಡಕ್ಟ್ಸ್ ಬಗ್ಗೆನೂ ನೀವು ಡೆಪ್ತ್ ಡೀಟೇಲ್ಸ್ ತಗೋಬೇಕು, ಅವಾಗ ಮಾತ್ರ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಎಸ್, ಈ ಎಲ್ಲಾ PPT ನಿಮ್ಗೆ ಸೆಂಡ್ ಮಾಡ್ತೀವಿ, ಇನ್ ಡೆಪ್ತ್ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀವಿ. ಸೊ ಮೊದಲನೇದು ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ, ಐಸೋಲೇಟ್ ವೇ ಪ್ರೋಟೀನ್. ಎಸ್, ವೆರಿ ಇಂಪಾರ್ಟೆಂಟ್. ಮೋದಿಕೆರಲ್ಲಿ ಆಲ್ರೆಡಿ ನಮ್ಮ ಹತ್ರ ಪ್ರೋಟೀನ್ ಇದೆ. ಇದ್ರಲ್ಲಿ ಏನ್ ಸರ್ ವಿಶೇಷ ನಿಮ್ಗೆ ಪ್ರೋಟೀನ್ ಅಲ್ಲಿ ಅಂದ್ರೆ, ಇಷ್ಟು ದಿನ ನೀವು ನೋಡ್ತಾ ಇದ್ದಿದ್ದು ನಾರ್ಮಲ್ ಇರುವಂತ ವ್ಯಕ್ತಿ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ. ಇದು ಬಂದು ಸ್ಪೋರ್ಟ್ಸ್, ಯಾರೆಲ್ಲ ಎಕ್ಸರ್ಸೈಸ್ ಟಾರ್ಗೆಟ್ ಫಿಕ್ಸ್ ಮಾಡ್ತೀರಾ,
ವೆಯ್ಟ್ ರಿಡ್ಯೂಸ್ ಟಾರ್ಗೆಟ್ ಫಿಕ್ಸ್ ಮಾಡ್ತಿರೋ, ಫಿಟ್ನೆಸ್ ಟಾರ್ಗೆಟ್ ಫಿಕ್ಸ್ ಮಾಡ್ತಿರೋ, ಮಸಲ್ ಬಿಲ್ಡ್ ಮಾಡಕ್ ಟಾರ್ಗೆಟ್ ಫಿಕ್ಸ್ ಮಾಡ್ತಿರೋ, ಈ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡ್ತಿದೀವಿ. ಸೊ ಅದ್ಭುತವಾಗಿರೋ ಪ್ರಾಡಕ್ಟ್. ಇದರಲ್ಲಿ 3 ಇದೆ. ವೇ ಪ್ರೋಟೀನ್ ಅಲ್ಲಿ 3 ತರ ಇದೆ. ಒಂದು ಐಸೋಲೇಟ್ ಪ್ರೋಟೀನ್, ಇನ್ನೊಂದು ಪರ್ಫಾರ್ಮೆನ್ಸ್ ಪ್ರೋಟೀನ್, ಇನ್ನೊಂದು ಮಾಸ್ ಗೈನರ್. ಮಾಸ್ ಗೈನರ್ ಅಂದ್ರೆ ತೆಳ್ಳಗಿರೋರು ದಪ್ಪ ಆಗೋದಿಕ್ಕೆ, ಪರ್ಫಾರ್ಮೆನ್ಸ್ ಪ್ರೋಟೀನ್ ಅಂದ್ರೆ ಇರೋರ್ ಮೇಂಟೆನೆನ್ಸ್ ಮಾಡಕ್ಕೆ, ದಪ್ಪ ಇರೋರು ತೆಳ್ಳಗಾಗಬೇಕಂದ್ರೆ ಐಸೋಲೇಟ್ ವೇ ಪ್ರೋಟೀನ್. ಸೊ ಯಾರು ಫಿಟ್ನೆಸ್ ಎಕ್ಸರ್ಸೈಸ್ ರೆಗ್ಯುಲರ್ ಫೋಕಸ್ ಮಾಡ್ತೀರಿ ಇವರು. ಸೊ ಅದಕ್ಕಿಂತ ಮೊದಲು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಅವಾಗ್ಲೇ ನಾನು ಸ್ಕ್ರೀನ್ ಅಲ್ಲಿ ತೋರಿಸಿದ್ದೀನಿ. ಸೌಂಡ್ ಕೇಳಿಸ್ತಿತ್ತು ಎಷ್ಟು ತನಕ ನಾನು ಮಾತಾಡ್ತಾ ಇದ್ದಿದ್ದು? ಕೇಳಿಸ್ತಾ ಇರ್ಲಿಲ್ವಾ? Yes, sir. ಓಕೆ, ಥ್ಯಾಂಕ್ ಯು. ಪ್ರತಿ ಪ್ರಾಡಕ್ಟ್ಸ್ ಬಗ್ಗೆ ನಿಮಗೆ ಡೆಪ್ತ್ ಇನ್ಫಾರ್ಮೇಶನ್, ನೀವ್ ಹೆಂಗ್ ಯೂಸ್ ಮಾಡ್ಬೇಕು, ನೀವ್ ಹೆಂಗ್ ಹೇಳ್ಕೊಡ್ಬೇಕು, ಯಾವ ರೀತಿ ರಿಸಲ್ಟ್, ಪ್ರತಿಯೊಂದಕ್ಕೂ ನಾನು ಮಾತಾಡ್ತೀನಿ. ನೋಡಿ, ಇಲ್ಲೊಂದು ಪ್ರಾಡಕ್ಟ್ ಇದೆ, L-ಕಾರ್ನಿಟಿನ್ ಅಂತ. ಸೊ ಇಲ್ಲಿದೆ, ನನ್ನ ಕೈಲಿದೆ ಈ ಪ್ರಾಡಕ್ಟ್. ಇದು ಆಕ್ಚುಲಿ ಓಪನ್ ಮಾಡೋ ಟೈಮಲ್ಲಿ ಬಹಳ ಹುಷಾರಾಗಿ ಓಪನ್ ಮಾಡಿ, ಅದೇನ್ ಮಾಡಿದಾರೆ ಅಂದ್ರೆ ಈ ಕ್ಯಾಪಿಗೆ ಹೆಂಗ್ ಕನೆಕ್ಟ್ ಮಾಡಿದಾರೆ ಅದಷ್ಟು ಮಾತ್ರ ಓಪನ್ ಮಾಡ್ಬೇಕು. ಫುಲ್ಲಿ ನಾನೇನ್ ಮಾಡಿದೆ, ಒಂದ್ ಸ್ವಲ್ಪ ಮಿಸ್ ಆಯ್ತು, ಇಡೀ ಕವರೇ ಹೋಗ್ಬಿಡ್ತು. ಹಂಗಾಗಿ ಇದು ವೈಟ್ ಬಾಟ್ಲ್ ಕಾಣಿಸ್ತಾ ಇದೆ, ಅದಕ್ಕೆ ಸ್ಕ್ರೀನ್ ಓಪನ್ ಮಾಡಿ ನಿಮ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಒಂದು ಆರೆಂಜು, ಇನ್ನೊಂದು ಮಿಕ್ಸ್ ಫ್ರೂಟ್ಸ್ ಇದೆ. ಯಾವ ತರ ಇದೆ ಈ ಪ್ರಾಡಕ್ಟ್ ಅಂದ್ರೆ, ಇದ್ರ ಮೇಲೆ ಒಂದು ಕವರ್ ಕೊಡ್ತಾರೆ ಇಲ್ಲಿ ನೋಡಿ, ಈ ತರದೊಂದು ಕ್ಯಾಪ್ ಕೊಡ್ತಾರೆ ನಿಮ್ಗೆ. ನೋನಿ ಮತ್ತೆ ಆಲೂವೆರಾದಲ್ಲಿ ಏನಿದೆಯೋ ಅದು 15 ml ತಗೋಬೇಕು. ಯಾರೆಲ್ಲ ವಾಕ್ ಹೋಗ್ತಾ ಇದ್ದೀರಾ, ಎಕ್ಸರ್ಸೈಸಿಗೆ ಹೋಗ್ತಾ ಇದ್ದೀರಾ, ಅದಕ್ಕಿಂತ ಮೊದಲು ಜಸ್ಟ್ 15 ml. ನಾನು ಆಲ್ರೆಡಿ ಬೆಳಿಗ್ಗೆನೆ ಒಂದು ಸ್ವಲ್ಪ ಕುಡ್ದೆ, ತುಂಬಾ ಇಷ್ಟ ಆಯ್ತು ಟೇಸ್ಟು, ಸಕ್ಕದಾಗಿದೆ. ಪ್ರತಿದಿನ ನಾವು ಕುಡಿಬಹುದು. 15 ml ನ ಕುಡಿದು ನೀವು ಡೈರೆಕ್ಟ್ ಆಗಿ ಕುಡಿಬಹುದು, ಅಥವಾ ನೀರಿಗೆ ಮಿಕ್ಸ್ ಮಾಡಿ 200 ml ನೀರಿಗೆ ಮಿಕ್ಸ್ ಮಾಡಿ ಕುಡಿಬಹುದು. ಇದೇ ಫಸ್ಟ್ ತಗೊಳ್ಬೇಕಾಗಿರೋ ಪ್ರಾಡಕ್ಟ್, L-ಕಾರ್ನಿಟೈನ್. ಪ್ರತಿದಿನ ಯಾರು ತೂಕ ಕಡಿಮೆ ಮಾಡ್ಬೇಕು, ತೆಳ್ಳಗಿರೋರಿಗಲ್ಲ ಇದು, ವೀಕ್ ಇರೋರಿಗಲ್ಲ, ಓನ್ಲಿ ಫ್ಯಾಟ್ ಇರೋರಿಗೆ, ಬೊಜ್ಜಿರೋರಿಗೆ, ಯಾರಿಗೆ ನಿಮ್ ದೇಹದಲ್ಲಿ ಬೊಜ್ಜಿದೆ ಅಂತ ಅನ್ಸುತ್ತೋ ಅವ್ರಿಗೆ ಮಾತ್ರ ಈ ಪ್ರಾಡಕ್ಟ್. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನ ತಗೊಂಡು ಜಸ್ಟ್ 15 ml ಸ್ವಲ್ಪ ನೀರ್ ಕುಡ್ಕೊಂಡು ವಾಕ್ ಹೊರಡ್ತೀರಾ. ವಾಕ್ ಹೊರಡೋ ಟೈಮಲ್ಲಿ ವಾಕ್ ಹೋಗ್ತಿದ್ದೀರಾ ಅಥವಾ ಜೋರಾಗಿ ಒಂದು ಮಿನಿಮಮ್ ಅರ್ಧ ಗಂಟೆ ವಾಕ್ ಮಾಡ್ತೀನಿ ಅಂತ ಟಾರ್ಗೆಟ್ ಮಾಡಿ. ಯಾರು ವಾಕ್ ಮಾಡ್ತೀರಾ, ವಾಕ್ ಮಧ್ಯದಲ್ಲಿ ನೀವು BCAA ಅಂತ ಒಂದು ಪ್ರಾಡಕ್ಟ್ ಇದೆ, ನಿಮಗೆ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ ಅಲ್ಲಿ ಈಗ. ಸೊ ಇದೆ BCAA, ಬಂಚ್ ಚೈನ್ ಅಮೈನೋ ಆಸಿಡ್ ಅಂತ. ಅಂದ್ರೆ ಸಾಕಷ್ಟು ಅಮೈನೋ ಆಸಿಡ್ಸ್ ಗಳು ಇದರಲ್ಲಿ ನಿಮಗೆ ಕನೆಕ್ಟ್ ಆಗ್ತವೆ. ಇದನ್ನ ಏನ್ ಮಾಡ್ಬೇಕಂದ್ರೆ ಜಸ್ಟ್ ನೋಡಿ, ಬರೀ 5 ಗ್ರಾಮ್ ಇದ್ರಲ್ಲಿ ಒಂದು ಸ್ಕೂಪ್ ಇರುತ್ತೆ. ನಾನು ನಿಮಗೆ ಓಪನ್ ಮಾಡಿಲ್ಲ ಇದೊಂದು ಪ್ರಾಡಕ್ಟ್. ನೋಡಿ, ಓಪನ್ ಮಾಡೋದು ಬಹಳ ಇಂಪಾರ್ಟೆಂಟು. ಇಲ್ಲಿ ಒಂದು ಮಾರ್ಕ್ ಕೊಟ್ಟಿರ್ತಾರೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ಈ ತರ ಓಪನ್ ಮಾಡ್ಬೇಕು. ನೀವೊಂದ್ ಸ್ವಲ್ಪ ಮಿಸ್ ಆಯ್ತು ಅಂತ ಹೇಳಿದ್ರೆ ಇಡೀ ಕವರ್ ಹೋಗ್ಬಿಟ್ಟು ಇಲ್ಲಿ ನೋಡಿ ವೈಟ್ ಆಗಿದೆಯಲ್ಲ, ಈ ತರ ಬಾಟ್ಲ್ ಆಗ್ಬಿಡುತ್ತೆ. ಕವರ್ ಅಲ್ಲಿ ಇರೋದು ಬಹಳ ಮುಖ್ಯ. BCAA ಅಂತ, ಬಂಚ್ ಚೈನ್ ಅಮೈನೋ ಆಸಿಡ್. ಅಂದ್ರೆ ತುಂಬಾ ಅಮೈನೋ ಆಸಿಡ್ ಗಳನ್ನ ನಾವು ಒಂದೇ ಇದರಲ್ಲಿ. ನಾನು ಇಷ್ಟು ದಿನ 2 ಡಬ್ಬನ ಆಲ್ರೆಡಿ ಖಾಲಿ ಮಾಡಿದ್ದೀನಿ, ಬೇರೆ ಕಂಪನಿದು BCAA. ಎಕ್ಸರ್ಸೈಸ್ ಮಾಡೋ ಮಧ್ಯದಲ್ಲಿ ಜಸ್ಟ್ ಒಂದೇ ಒಂದು 3 ಗ್ರಾಮು 5 ಗ್ರಾಮ್ ಅನ್ನ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಶೇಕ್ ಮಾಡಿ ಇಟ್ಕೊಂತೀವಿ. ಇಲ್ಲಿ ನೋಡಿ, ಈ ತರ ಶೇಕರ್ ಇದೆ, ಮೋದಿ ಕೇರ್ಲು ಕೂಡ ರಿಲೀಸ್ ಆಗ್ತಾ ಇದೆ ಈ ತರ ಶೇಕರು. ಅದರೊಳಗಡೆ ಹಿಂಗ್ ಶೇಕ್ ಮಾಡಿ ಇಟ್ಕೊಂಡು ಆ ಲಿಕ್ವಿಡ್ ಅನ್ನ ಎಕ್ಸರ್ಸೈಸ್ ಮಧ್ಯದಲ್ಲಿ ಕುಡಿತೀವಿ. ನೀವು ವಾಕ್ ಹೋಗ್ತೀರಾ, ಜಿಮ್ಗೆ ಹೋಗ್ತೀರಾ, ವಾಕ್ ಹೋಗ್ತೀರಾ, ರನ್ನಿಂಗ್ ಅಂದ್ರೆ ಜಾಗಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ಈ ತರ ಇದೆ ಸ್ಕೂಪ್. ಇದನ್ನ ಒಂದ್ 5 ಗ್ರಾಮ್ ಅಂದ್ರೆ ನಿಮ್ಗೆ ಅಳತೆ ಸಿಗುತ್ತೆ. 1-2 ಸರಿ ಓಪನ್ ಮಾಡ್ತಾ ಅದನ್ನ ನೀರಿಗೆ ಮಿಕ್ಸ್ ಮಾಡ್ತೀರಾ. ನೀರಿಗೆ ಮಿಕ್ಸ್ ಮಾಡಿ ಶೇಕ್ ಮಾಡ್ಕೊಂಡು ಒಂದೊಂದೇ ಸ್ವಿಪ್ ಕುಡ್ಕೊಂಡು ವಾಕಿಂಗ್ ಹೋಗ್ಬೋದು, ಜಾಗಿಂಗ್ ಹೋಗ್ಬೋದು. ಮೊದಲೇದೇನ್ ಕುಡಿದ್ರಿ L-ಕಾರ್ನಿಟೈನ್, ಕರೆಕ್ಟಾ? ಎರಡನೇದೇನ್ ಕುಡಿತಾ ಇದ್ದೀರಿ? BCAA ಶೇಕ್ ಮಾಡಿ ಇಟ್ಕೊಂಡಿದ್ದೀರಿ, ಹೋಗ್ತಾ ಇದ್ದೀರಿ ಒಂದೊಂದೇ ಸ್ವಿಪ್. ಒಂದ್ ಸ್ವಲ್ಪ ಜಾಗ್ ಮಾಡ್ತೀರಿ, ಸುಸ್ತನಸ ಸ್ವಲ್ಪ ಬೆವ್ರು ತಗಿಲೇಬೇಕು, ಸ್ವಲ್ಪನಾರು ಬೆವ್ರು ತಗಿಲೇಬೇಕು ವಾಕ್ ಮಾಡೋ ಟೈಮಲ್ಲಿ. ಸ್ವಲ್ಪ ಸ್ಪೀಡ್ ಆಗಿ, ಅಥವಾ ಎಷ್ಟಾಗುತ್ತೋ ಒಂದ್ ಕಡೆ ಕೂತ್ಕೊಳ್ಳಿ. ಸುಸ್ತಾಯ್ತಾ
ತುಂಬಾ ದಪ್ಪ ಇದ್ದೀರಾ, ಫಸ್ಟ್ ಟೈಮ್ ವಾಕಿಂಗ್ ಶುರು ಮಾಡಿದ್ರೆ ಏನು ಭಯ ಬೇಡ, ಒಂದ್ ಕಡೆ ಕೂತ್ಕೊಳ್ಳಿ, ಒಂದ್ ಸ್ವಲ್ಪ ಇದನ್ನ BC-AA ಸ್ವಲ್ಪ ಕುಡೀರಿ ಅಷ್ಟೇ. ಫಸ್ಟ್ L-carnitine ತಗೊಂಡ್ರಿ, ಈಗ BC-AA ಆಯ್ತು, ವಾಕಿಂಗ್ ಹೋದ್ರಿ, ಎಕ್ಸರ್ಸೈಸ್ ಮುಗಿಸ್ಕೊಂಡ್ರಿ, ವಾಪಸ್ ಮನೆಗ್ ಬಂದ್ರಿ. ವಾಪಸ್ ಮನೆಗ್ ಬಂದ್ಮೇಲೆ ಈ ವೇ ಪ್ರೋಟೀನ್, ಐಸೋಲೇಟ್ ವೇ ಪ್ರೋಟೀನ್ ನೋಡಿ. ಮೋದಿ ಕೇರಲ್ಲಿ ಇವಾಗ 2 kg ಡಬ್ಬ ಇರೋದಿದು. ನಮ್ಮ ಹತ್ರ ಇರೋದು ಏನ್ ಹೇಳಿ, 1/2 kg ಇದು ಯಾವುದು ಪ್ರೋಟೀನ್ ಕ್ರಸ್ಟ್ ಇದೆ 1/2 kg ಇದು, ಆಲ್ ಪ್ಲಾಂಟ್ ಪ್ರೋಟೀನ್ 1/2 kg ಇದೆ. ಅದೇನ್ ಕಾಸ್ಟ್ ಇದೆಯೋ ಅದೇ ಕಾಸ್ಟ್ ಅಲ್ಲಿ ನಮಗೆ ಸಿಗ್ತಾ ಇದೆ, ಕಾಸ್ಟ್ಲಿ ಇಲ್ಲ ಇದು. ವೇಪ್ ಮಾರ್ಕೆಟ್ ಅಲ್ಲಿ ಇದೇ ಕ್ವಾಲಿಟಿ ನೀವು ತಗೊಳಕ್ ಹೋದ್ರೆ ಹತ್ತತ್ರ ಕಡಿಮೆ ಅಂದ್ರೂ ಕೂಡ ಇದ್ರಷ್ಟೇ ರೇಟ್ ಅಥವಾ ಇದಕ್ಕಿಂತ 100-200 ರೂಪಾಯಿ ಜಾಸ್ತಿ ಇದೆ, ಕಡಿಮೆ ಯಾವುದೂ ಇಲ್ಲ. ಸೊ ಏನ್ ಮಾಡ್ತಿದ್ವಿ ನೋಡಿ, ಇದು ಎಷ್ಟು ದೊಡ್ಡ ಸ್ಕೂಪ್ ಇದೆ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇಷ್ಟು ದೊಡ್ಡ ಸ್ಕೂಪ್ ಇದೆ, 32 ಗ್ರಾಮ್ ಇರ್ತದೆ ಇದು ಒಂದು ಸ್ಕೂಪ್. ವಾಕ್ ಮುಗಿಸ್ಕೊಂಡ್ ಬಂದ್ರಿ, ಇದೊಂದು ಫುಲ್ ಸ್ಕೂಪ್ ಶೇಖರಿಗೆ ಹಾಕೊಂತೀರ. 300 ml 500 ml 300 ml ನೀರಿಗೆ 300 ml ತಗೊಳ್ಳಿ, ಶೇಕ್ ಮಾಡ್ತೀರಿ, ಕೂತ್ಕೊಂಡು ಒಂದ್ ಕಡೆ ಕುಡಿತೀರಿ. ಫ್ಯಾಟ್ ಬರ್ನ್ ಮಾಡೋರು ಯಾರೆಲ್ಲ ಇದ್ದೀರಿ, 3 ಪ್ರಾಡಕ್ಟ್, ಒಂದು L-carnitine, 2 BC-AA, 3 ಐಸೋಲೇಟ್ ವೇ ಪ್ರೋಟೀನ್, 3 ಪ್ರಾಡಕ್ಟ್ ಇರೋರು ಮೇಂಟೈನ್ ಮಾಡ್ಬೇಕು. ಸರ್ ನನ್ ತೂಕ ಏನ್ ಜಾಸ್ತಿ ಇಲ್ಲ ಸರ್, ನಾನು ಇರೋದನ್ನ ಮೇಂಟೈನ್ ಮಾಡ್ಬೇಕು. ತುಂಬಾ ಜನ ತೂಕ ಕಡಿಮೆ ಮಾಡಕ್ ವರ್ಕ್ ಮಾಡ್ತಾ ಇದ್ದೀರಿ, ಅನ್ಕೊಳ್ತೀರಿ ತೂಕ ಕಡಿಮೆ ಮಾಡ್ಬೇಕಂತ, ಊಟ ನಿಲ್ಲಿಸ್ತೀರಿ, ಮುಖ ಡಲ್ ಆಗುತ್ತೆ, ಸ್ಕಿನ್ ನರ್ಗೆ ಬೀಳುತ್ತೆ ಬೇಗ, ಕಣ್ಣು ಕಾಣ ದೃಷ್ಟಿ ಕಳ್ಕೊಂತೀರಾ, ಏರ್ ಫಾಲ್ ಕಂಟ್ರೋಲ್ ಸಿಗಲ್ಲ, ಏರ್ ಫಾಲ್ ಆಗ್ತಾನೆ ಹೋಗುತ್ತೆ, ಮೂಳೆ ಬರಕ್ ಶುರುವಾಗುತ್ತೆ. ಮೂಳೆ ಬರಬಾರ್ದು ನಮಗೆ, ಮೂಳೆ ಮೇಲೆ ಮಜಲ್ ಬರ್ಬೇಕು, ಆ ಮಜಲ್ ಇರ್ಬೇಕು, ತೂಕ ಬರಬಾರ್ದು, ಫ್ಯಾಟ್ ಬರಬಾರ್ದು. ಸೊ ಅದಕ್ಕೆ ಇರುವಂತ ಸ್ಪೋರ್ಟ್ಸ್ ಪ್ರಾಡಕ್ಟ್. ಸೊ ಸಿಂಪಲ್ ಆಗಿದೆಯಲ್ವಾ? ಏನ್ ಅನ್ನಿಸ್ತಾ ಇದೆ ಇನ್ಫಾರ್ಮೇಶನ್? ಲೀಡರ್ ಸೂಪರ್ ಸರ್, ಸಿಂಪಲ್ ಆಗಿದೆ ಸರ್, ಬಹಳ ಚೆನ್ನಾಗಿ ಅರ್ಥ ಆಗ್ತಿದೆ, ತುಂಬಾ ಬಹಳ ಚೆನ್ನಾಗಿ ಅರ್ಥ ಆಗ್ತಿದೆ ಸರ್. ಓಕೆ, ಇದು 3 ಜೊತೆಗೆ ನೀವ್ಯಾರಾದ್ರೂ ಬಾಡಿ ಬಿಲ್ಡ್ ಮಾಡ್ಬೇಕು ಅಂತಿದ್ದೀರಾ, ಸಿಕ್ಕಾಪಟ್ಟೆ ಫಿಟ್ನೆಸ್ ಬರ್ಬೇಕಂತಿದ್ದೀರಾ ಅಂದ್ರೆ ಇನ್ 2 ಪ್ರಾಡಕ್ಟ್ ಇದೆ. ಫಿಟ್ನೆಸ್ ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ನಾನು 6 ಪ್ಯಾಕ್ ಮಾಡ್ಬೇಕಂದ್ರೆ ಇನ್ 2 ಪ್ರಾಡಕ್ಟ್ ಆಡ್ ಮಾಡ್ಬೇಕು. ಇನ್ 2 ಪ್ರಾಡಕ್ಟ್ ಆಡ್ ಮಾಡಿದ್ರೆ 6 ಪ್ಯಾಕ್ ಮಾಡಬಹುದು. ಎಕ್ಸರ್ಸೈಸ್ ಜೊತೆಗೆ ಜಿಮ್ ಸೇರ್ಕೋಬೇಕು, ಜಿಮ್ ಟ್ರೈನರ್ ಇರ್ಬೇಕು. ಒಂದು ಐಸೋಟಾನಿಕ್, ಇನ್ನೊಂದು 100% ಕ್ರಿಯೇಟಿನ್ ಮೈಕ್ರೋನೈಸ್ಡ್ ಅಂತ. ಇದು ನೋಡಿ, ಇದು ಬರೀ 3 ಗ್ರಾಮ್, ಇದು 3 ಗ್ರಾಮ್. ಇದೇನು ಗೊತ್ತಾ, 1 kg ನೀವು ತರಕಾರಿ ತಿಂದ್ರೆ 1 ಗ್ರಾಮ್ ನಿಮಗೆ ಈ ನ್ಯೂಟ್ರಿಷನ್ ಸಿಗುತ್ತೆ. ಯಾವುದು? ಕ್ರಿಯೇಟಿನ್. 1 kg ಮಟನ್ ಚಿಕನ್ ತಿಂದ್ರೆ ಬರೀ 2 ಗ್ರಾಮ್ ಸಪ್ಲೈ ಆಗುತ್ತೆ. ಇದನ್ನ ಡೈರೆಕ್ಟ್ 3 ಗ್ರಾಮ್ ಅನ್ನ ನಾವು ನೀರಲ್ಲಿ ಮಿಕ್ಸ್ ಮಾಡಿ ತಗೊಳ್ತೀವಿ. ಇದರಿಂದ ನಮ್ಗೆ ಮಸಲ್ ಬಿಲ್ಡ್ ಮಾಡಕ್ಕಾಗತ್ತೆ. 6 ಮಂತ್ 3 to 6 ಮಂತ್ ಅಲ್ಲಿ ಶೋ ಅಪ್ ಮಾಡ್ತೀವಿ. ಮೋದಿಕೆ ಪ್ರಾಡಕ್ಟ್ ಇಂದ ಅದ್ಭುತವಾಗಿರೋ ರಿಸಲ್ಟ್ ಅನ್ನ ಮೋದಿಕೆರ್ ಮುಖಾಂತರ ಅದ್ಭುತವಾಗಿರೋ ಪ್ರಾಡಕ್ಟ್ ರಿಸಲ್ಟ್ ನಾವು ಮಾಡಕ್ ಹೊರಟಿದೀವಿ. ನಾವು ಅದಕ್ಕೆ ಏನ್ ಬೇಕು ಇದೆ, ಕ್ರಿಯೇಟಿನ್ ವೆರಿ ಇಂಪಾರ್ಟೆಂಟ್. 6 ಪ್ಯಾಕ್ ಮಾಡ್ಬೇಕು ಅನ್ನೋರಿಗೆ ತುಂಬಾ ಇಂಪಾರ್ಟೆಂಟ್ ಪ್ರಾಡಕ್ಟ್. ಸೊ ಅದ್ರ ಜೊತೆಗೆ ಪ್ರೋಟೀನ್ ಬಗ್ಗೆ ನಾನು ಮಾಹಿತಿ ಕೊಟ್ಟೆ. 3 ತರ ಪ್ರೋಟೀನ್ ಸಿಂಪಲ್ ಆಗಿದೆ. 3 ತರ ಪ್ರೋಟೀನ್ ಇದೆ. ಒಂದು ನಾರ್ಮಲ್ ಇರೋರಿಗೆ, ಒಂದು ದಪ್ಪ ಇದೆ ತೆಳ್ಳಗಾಗ್ಬೇಕು ಅನ್ನೋರಿಗೆ, ಇನ್ನೊಂದು ತೆಳ್ಳಗಿದೆ ದಪ್ಪ ಆಗ್ಬೇಕು ಅನ್ನೋರಿಗೆ. 3 ಪ್ರೋಟೀನ್. 3ರಲ್ಲಿ ಯಾವ್ದು? ಪರ್ಫಾರ್ಮೆನ್ಸ್ ಬೈ ಪ್ರೋಟೀನ್ ಇರೋದ್ ಮೇಂಟೈನ್ ಮಾಡಕ್ಕೆ. ಮಾಸ್ ಗೈನರ್ ನೋಡಿ, ಗೈನರ್ ಅದ್ರ ಮೇಲೆ ಇದೆ. ಆ ಮಾಸ್ ಗೈನರ್ ಏನ್ ಮಾಡುತ್ತೆ? ತೂಕನ ಜಾಸ್ತಿ ಮಾಡುತ್ತೆ. ತೆಳ್ಳಗಿರೋರು ದಪ್ಪ ಆಗ್ಬಹುದು. ಅಂದ್ರೆ ನೀವು ಮನೇಲಿ ಕೂತ್ಕೊಂಡು ಇದನ್ನ ಕುಡಿದ್ರೆ ಹೊಟ್ಟೆ ಬರ್ಸ್ಕೊಂತೀರಾ? 4 ಕಿಲೋಮೀಟರ್ ವಾಕ್ ಹೋಗ್ ಬನ್ನಿ. ಇಲ್ಲಿಂದ ಹೋದ್ರಿ 4 ಕಿಲೋಮೀಟರ್ 5 ಕಿಲೋಮೀಟರ್ ವಾಕ್ ಮುಗಿಸ್ಕೊಂಡ್ ಬಂದ್ರಿ, ಮಾಸ್ ಗೈನರ್ ಹಾಕಿ, ಮಸಲ್ ಬಿಲ್ಡ್ ಆಗುತ್ತೆ. ಯಾಕಂದ್ರೆ ಅದ್ರಲ್ಲಿರೋ ನ್ಯೂಟ್ರಿಷನ್ಸ್ ಆ ತರ ರೆಡಿ ಮಾಡಿದ್ದಾರೆ. ಮಸಲ್ ಇದನ್ನ ಎಷ್ಟೆಷ್ಟು ಹಾಕ್ಬೇಕು, ಅದ್ರಲ್ಲಿ ಒಂದು ಸ್ಕೂಪ್ ಇದೆ, ಅದ್ರಲ್ಲಿ ಒಂದು ಫುಲ್ ಸ್ಕೂಪ್ ಹಾಕಿದ್ರೆ ಆಯ್ತು. ಅದೇ ನೀವು ಫ್ಯಾಟ್ ಬರ್ನ್ ಮಾಡ್ಬೇಕು ಅಂತ ಹೇಳಿದ್ರೆ ವೇ ಪ್ರೋಟೀನ್, ನೀವು ತೂಕ ಕಡಿಮೆ ಮಾಡ್ಬೇಕಂದ್ರೆ. ಸೊ ಇದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್. ಇದನ್ನ ಯಾವ ರೀತಿ ನಾವು ತಗೊಂಡು ಹೋಗ್ಬೇಕಂತ ಲೀಡರ್ಸ್ ಜೊತೆ ಡಿಸ್ಕಸ್ ಮಾಡಿ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅನ್ನ ಕನೆಕ್ಟ್ ಮಾಡ್ತೀವಿ. ನಾವು ನಿಮ್ಗೋಸ್ಕರ ಕಂಡಕ್ಟ್ ಮಾಡ್ತೀವಿ. ಅದೇನ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಈ ಮಂತ್ 9ನೇ ತಾರೀಕು ಬೆಂಗಳೂರಲ್ಲಿ ಇದ್ರ ಪ್ರೋಗ್ರಾಮ್ ಕನೆಕ್ಟ್ ಮಾಡಿದೀವಿ. ಜೊತೆಗೆ ಶಿವಮೊಗ್ಗದಲ್ಲಿ 16ನೇ ತಾರೀಕು ಪ್ರೋಗ್ರಾಮ್ ಇರುತ್ತೆ. ಫಸ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ. ಬೇರೆಯವ್ರಿಗೆ ಹೇಳೋದಲ್ಲ ಮುಖ್ಯ, ನಾವು ವೆರಿ ಇಂಪಾರ್ಟೆಂಟ್ ಕಲ್ತ್ಕೊಳ್ಳೋದು ಮುಖ್ಯ. 2ನೇದು ಕಲ್ತ್ಕೊಂಡ ನಂತರ ನಾವು ಉಪಯೋಗಿಸ್ಕೊಳ್ಳೋದು ಮುಖ್ಯ. ನಾವು ಉಪಯೋಗಿಸ್ಕೊಂಡು ನಮಗೇನ್ ರಿಸಲ್ಟ್ ಬರುತ್ತೆ ನೋಡ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ನಾವು ಪುಷ್ ಮಾಡೋಣ. ಸೊ ವೆರಿ ಕ್ಲಿಯರ್. ಗುಡ್ ನ್ಯೂಸ್ ಏನ್ ಗೊತ್ತಾ, ಬರೀ ಕರ್ನಾಟಕದಲ್ಲಿ ಶಿವಮೊಗ್ಗ, ಬೆಂಗಳೂರು 2 ಕಡೆ, ಯಲಹಂಕ ಮತ್ತೆ ಜಯನಗರ, ಶಿವಮೊಗ್ಗ 3 ಕಡೆ
ಪ್ರಾಡಕ್ಟ್ ಲಾಂಚ್ ಆಗಿರೋದು ನಿನ್ನೆ 150 ಪೀಸ್ಗಳು ಖಾಲಿ ಆಗಿದೆ ಆಲ್ರೆಡಿ. 150 ಯೂನಿಟ್ ಖಾಲಿ ಆಗಿದೆ. ಅದ್ಭುತವಾಗಿರೋ ರಿಸಲ್ಟ್ ಗಳನ್ನ ಕ್ರಿಯೇಟ್ ಆಗ್ತಿದೆ ಪ್ರಾಡಕ್ಟ್ ಅಲ್ಲಿ. ಸೊ ಈಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ ಟಾರ್ಗೆಟ್ ಏನು ಫಿಕ್ಸ್ ಮಾಡಿ. ತೂಕ ಕಡಿಮೆ ಮಾಡೋದಾ ಬರೀರಿ, ಅಥವಾ ನೀವು ಇರೋದ್ ಮೇಂಟೈನ್ ಮಾಡ್ಬೇಕಾ ಬರೀರಿ, ಅಥವಾ ವೆಯ್ಟ್ ಜಾಸ್ತಿ ಮಾಡ್ಕೋಬೇಕಾ ಬರೀರಿ. ಏನ್ ಮಾಡ್ಬೇಕು ಹೇಳ್ಕೊಟ್ಟಿದ್ದೀನಿ, ಅದನ್ನ ಫಾಲೋ ಮಾಡಿ. ಸೊ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾವ್ ಯಾವ ರೀತಿ ಇದನ್ನ ತಗೊಂಡು ಹೋಗ್ಬೇಕು, ಯಾವ ತರ ಕ್ಲಬ್ ಗಳನ್ನ ಓಪನ್ ಮಾಡ್ಬೇಕು, ಜನರಿಗೆ ಯಾವ ರೀತಿ ನಾವ್ ಇದನ್ನ ಪರ್ಫಾರ್ಮ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಖಂಡಿತ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾವು ಮಾತಾಡ್ತೀವಿ ಹೇಳ್ತಾ. ಸೊ ಇದಿಷ್ಟು ಮಾಹಿತಿ ಇಷ್ಟ ಆಯ್ತಾ ನಿಮ್ಮೆಲ್ರಿಗೂ? ಎಸ್ ಸರ್, ಸೂಪರ್ ಸರ್. ಬಿಲ್ ಮಾಡಿಸ್ತಾ ಇದೆ ಸರ್. ವೆರಿ ಗುಡ್. ಸೊ ಯಾರಿಗೆಲ್ಲ ಪ್ರಾಡಕ್ಟ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಡೆಪ್ತ್ ಸಿಗ್ತದೆ ಖಂಡಿತ ನೀವು ಯೂಸ್ ಮಾಡಿ, ನೀವು ತಗೊಳ್ಳಿ. ನಾವು ಇನ್ಮೇಲೆ ಗುಡ್ ನ್ಯೂಸ್ ಏನ್ ಗೊತ್ತಾ? ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಇನ್ನ ನಿಮ್ಗೆ 1 ಡೇ ವರ್ಕ್ಶಾಪ್ ಅಂತ ಮಾಡ್ತಿದ್ವಲ್ಲ, ಇನ್ಮೇಲೆ 1 ಡೇ ಸ್ಪೋರ್ಟ್ಸ್ ವರ್ಕ್ಶಾಪ್ ಅಂತ ಮಾಡ್ತೀವಿ. ಅಲ್ಲಿ ಗೇಮ್ಸ್ ಗಳನ್ನ ಇಡ್ತೀವಿ. ಕೆಲವೊಂದು ಗೇಮ್ಸ್ ಗಳನ್ನ ಯಾರು ವಿನ್ ಆಗ್ತೀರಿ ಅವರಿಗೆ ಪ್ರೈಸ್ ಇರ್ತದೆ. ಸ್ಪೋರ್ಟ್ಸ್ ನಿಮ್ಗೆ ಆಟ ಆಡಿಸ್ತೀವಿ ನಾವು. ನ್ಯೂಟ್ರಿಷನ್ ಏನ್ ಕೊಡ್ಬೇಕು ಕೊಡ್ತೀವಿ, ಆಟ ಆಡಿಸ್ತೀವಿ. ಯಾರು ವಿನ್ ಆಗ್ತಿರೋ ಅದಕ್ಕೆ ಪ್ರೈಸ್ ಇಡ್ತೀವಿ. ನಿಜವಾಗ್ಲೂ 100 ವರ್ಷದ ಆರೋಗ್ಯ ಕಾಪಾಡ್ಕೊಳ್ಬೇಕಂದ್ರೆ ಈ ಒಂದು ರೂಟ್ ಅಲ್ಲಿ ನೀವೆಲ್ಲರೂ ಪ್ರಯತ್ನ ಪಡಬೇಕು. ಸೊ 100 ವರ್ಷದ ಆರೋಗ್ಯ ಮತ್ತೆ, ಯಾಕಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಬರಕ್ಕಿದೆ ಫ್ಯೂಚರ್ ಅಲ್ಲಿ, ಕೋಟಿಗಟ್ಲೆ ಬರುತ್ತೆ. ಅದನ್ನ ಅನುಭವಿಸಕ್ ನೀವೇ ಇರ್ಲಿಲ್ಲ ಅಂದ್ರೆ ಹಿಂಗಲ್ವಾ? ಸೊ ಫಸ್ಟ್ ನೀವಿರ್ಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. 100 ವರ್ಷ ಆರೋಗ್ಯಯುತವಾಗಿ ಬದುಕ್ಬೇಕಂದ್ರೆ ಮೋದಿಕೆನ ವೆಲ್ ಪ್ರಾಡಕ್ಟ್ಸ್ ಕನೆಕ್ಟ್ ಮಾಡ್ಬೇಕು. ಯಾವ ರೀತಿ ನಾವು ಕನೆಕ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಲೀಡರ್ಸ್ ಹತ್ರ ಡಿಸ್ಕಸ್ ಮಾಡ್ತೀವಿ. ಸೊ ಯಾರೆಲ್ಲ ಡೈಮಂಡ್ ಅಂಡ್ ಅಬವ್ ಲೀಡರ್ ಇದ್ದೀರಿ, ನೀವೆಲ್ಲ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇರಿ. ನಿಮ್ಮನ್ನ ಡೈರೆಕ್ಟ್ ಆಗಿ ಭೇಟಿ ಆಗೋಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಇನ್ನ ಸ್ಪೆಷಲ್ ಗುಡ್ ನ್ಯೂಸ್ ಗಳನ್ನ ರೀಚ್ ಮಾಡೋ ಪ್ಲಾನ್ ಮಾಡ್ತಾ ಇದ್ದೀವಿ. Okay, so over to co-host leaders. Thank you so much. Thank you sir, thank you so much. ತುಂಬಾ ಖುಷಿ ಆಗ್ತಾ ಇದೆ ಸರ್. ತುಂಬಾ ಜನಕ್ಕೆ ನೀಡಿತ್ತು ಸರ್. ತುಂಬಾ ಜನ ತೆಳ್ಳಗಿದೀವಿ, ದಪ್ಪ ಆಗ್ಬೇಕು ಅಂತ ಹೇಳ್ತಾ ಇದ್ವಿ ಸರ್. ನಮ್ ಪ್ರಾಡಕ್ಟ್ ಕೊಟ್ಟಾಗ ಸ್ವಲ್ಪ ಲೇಟ್ ಆಗ್ತಾ ಇತ್ತು ರಿಸಲ್ಟ್, ಅಷ್ಟು ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಅವರಿಗೆ. ಜೊತೆಗೆ ತುಂಬಾ ಜನಕ್ಕೆ ಇವತ್ತು ಫ್ಯಾಟ್, ಅದ್ರಲ್ಲೂ ನಮ್ಮ ಭಾಗದಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ ಜಾಸ್ತಿ ಯೂಸ್ ಮಾಡೋದ್ರಿಂದ ದಪ್ಪ ಇದ್ದಾರೆ. ಅವ್ರಿಗೊಂದು ಚಾಲೆಂಜಸ್ ಆಗಿತ್ತು ಸರ್, ನನ್ಗೆ ತುಂಬಾನೇ ಅದಾಗಿತ್ತು. ಸೊ ಹಾಗಾಗಿ ಈಗ ಈ ಒಂದು ಪ್ರಾಡಕ್ಟ್ ಗಳು ನಿಜವಾಗ್ಲೂ ಮಿರಾಕಲ್ ಮಾಡ್ತಾ ಇದೆ ಸರ್. ಅದ್ರಲ್ಲೂ ಮಂತ್ ಎಂಡಿಂಗ್ ಬಂದಿರೋದು. ಸೊ ಇನ್ನು ಏನೆಲ್ಲ ಸ್ವಲ್ಪ ಅಚೀವ್ಮೆಂಟ್ ಅದು ಇದು ಅಂತ ಹೇಳಿ ತುಂಬಾ ಒಂದು ಗೊಂದಲ ಇತ್ತು, ಏನೇನ್ ಪ್ರಾಡಕ್ಟ್ ನಾವು ಹಾಕೋಬೇಕಾಗಿತ್ತು ಅಂತ ಹೇಳಿ. ಅದು ಕ್ಲಾರಿಟಿಯಾಗಿ ಕೊಟ್ಟಿದ್ದಾರೆ ಸರ್. ನಿಜವಾಗ್ಲೂ ಅಲ್ಟಿಮೇಟ್, ಅದ್ಭುತ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಸರ್. ಯಾಕೆಂತಂದಾಗ ನಮ್ಮ ಮೇಲೆ ಪ್ರಯೋಗ ಮಾಡ್ಕೊಂಡು ಆ ರಿಸಲ್ಟ್ ಇಟ್ಕೊಂಡು ತುಂಬಾ ಜನಕ್ಕೆ ಹೆಲ್ಪ್ ಮಾಡೋದಿದೆ ಸರ್. ಸೊ ಹಾಗಾಗಿ ತುಂಬಾ ನೀಡ್ ಇದೆ, ತುಂಬಾ ಅದ್ಭುತವಾಗಿ ಕ್ಲಾರಿಟಿ ಕೊಟ್ಟಿದ್ರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ರಾಡಕ್ಟ್ ಗಳಿಂದ ಮಿರಾಕಲ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದೇ ಒಂದು ಸ್ಮಾಲ್ ಅಪ್ಡೇಟ್ ನಿಮ್ಗೆ BCAA ಅಂತ ನಾನು ಅವಾಗ್ಲೇ ಹೇಳಿದೆ. ಎಲ್ ಕಾರ್ನಿಟಿನ್, ಸೋಯಾ ಐಸೋಲೇಟ್ ಪ್ರೋಟೀನು, BCAA ಅಂತ. BCAA ತಗೋಬಹುದು ಅಥವಾ ಐಸೋಟಾನಿಕ್ ತಗೋಬಹುದು. ಇವೆರಡರಲ್ಲಿ ಯಾವ್ದಾದ್ರು ಒಂದಾದ್ರೂ ಪರವಾಗಿಲ್ಲ. ಯಾಕಂದ್ರೆ ಇದು ಎರಡು ಎಕ್ಸರ್ಸೈಸ್ ಮಧ್ಯದಲ್ಲಿ ಎನರ್ಜಿ ಕೊಡೋದಕ್ಕೆ, ವಾಕ್ ಮಾಡ್ತಾ ಇದ್ರಿ ಸುಸ್ತಾಗಬಾರ್ದು ಅನ್ನೋದಕ್ಕೋಸ್ಕರ. ಐಸೋಟಾನಿಕ್ BCAA ಎರಡು ಮೇಜರ್ ಪ್ರಾಡಕ್ಟ್ ನೋಡಿ, ಎನರ್ಜಿ ಬೂಸ್ಟ್ ಮಾಡೋದಕ್ಕೆ. ಇದ್ರಲ್ಲೂ ನಾನು ಸ್ಟ್ರಾಬೆರಿ ತಗೊಂಡಿದ್ದೀನಿ, ಇದ್ರಲ್ಲೂ ಸ್ಟ್ರಾಬೆರಿ ತಗೊಂಡಿದ್ದೀನಿ. ನಾನು ಕೂಡ ಇವತ್ತಿಂದ ಇದ್ರ ಮೇಲೆ ವರ್ಕೌಟ್ ಶುರು ಮಾಡ್ತಾ ಇದ್ದೀನಿ. ಗುಡ್ ನ್ಯೂಸ್ ಏನ್ ಗೊತ್ತಾ, ಇಷ್ಟ ದಿನ ನಾನು ಮೋದಿ ಕೇರ್ದು ಪ್ರಾಡಕ್ಟ್ ಗಳು ಬರ್ಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಫ್ರೆಂಡ್ಸ್, ನಿಮ್ಗೆ ಗೊತ್ತಾ, ನನಗೆ ಬೇರೆ ಅಪ್ರೋಚ್ ಮಾಡಿದ್ರು, ಸರ್ ನೀವು ಎಕ್ಸರ್ಸೈಸ್ ಮಾಡ್ತಾ ಇದ್ರಿ, ಈ ಪ್ರೋಟೀನ್ ತಗೊಳ್ಳಿ ಅಂತ. ಆದ್ರೆ ನಾನ್ ಮೋದಿ ಕೇರ್ದೇ ತಗೋಬೇಕಂತ ವೆಯ್ಟ್ ಮಾಡ್ತಿದ್ದೆ. ಇಷ್ಟ ದಿನ ನಾನು ಪ್ರೋಟೀನ್ ಕ್ರಸ್ಟ್ ಪ್ರೋಟೀನ್ ಹೆಂಗೆ ಅಂದ್ರೆ ಆರೋಗ್ಯವಾಗಿದ್ದು ಮೇಂಟೈನ್ ಮಾಡೋರ್ಗೆ, ಆರೋಗ್ಯನ ಮೇಂಟೈನ್ ಮಾಡ್ಕೊಳ್ಳೋರ್ಗೆ ಅಥವಾ ಆರೋಗ್ಯನ ಕಾಪಾಡ್ಕೊಳ್ಳೋರ್ಗೆ, ಸ್ಪೋರ್ಟ್ಸ್ ಪರ್ಸನ್ಸ್ ಗಳಿಗೆ ಆ ಪ್ರಾಡಕ್ಟ್ ಗಳು ಸಾಕಷ್ಟು ಸಪೋರ್ಟ್ ಆಗ್ತಿರ್ಲಿಲ್ಲ. ಅದ್ರಲ್ಲೂ 30 ಗ್ರಾಮ್ 40 ಗ್ರಾಮ್ ಮುಂದಿನ ಪ್ರೋಟೀನ್ ತಗೊಂತ ಇದೆ. ಅಂದ್ರೆ 1 ಸ್ಕೂಪ್ ಹಾಕೊಂಡ್ರೆ 4 ಸ್ಕೂಪ್ ಪ್ರೋಟೀನ್, ಪ್ಲಾಂಟ್ ಪ್ರೋಟೀನ್, 4 ಸ್ಕೂಪ್ ಪ್ರೋಟೀನ್ ಕ್ರಸ್ಟ್ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೆ. ಸೊ ಅದನ್ನ ಇವಾಗ ಸ್ಪೆಷಲ್ ಪ್ರಾಡಕ್ಟ್, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಇವತ್ತು ನನಗ್ ಸಿಕ್ಕಿದೆ, ನಾನು ಯೂಸ್ ಮಾಡ್ತೀನಿ. ಈಗ ನೀವು ಡಿಸೈಡ್ ಮಾಡಿ ನಿಮಗೆ ಏನ್ ಬೇಕು ಅಂತ. ಫ್ಯಾಟ್ ಬರ್ನ್ ಮಾಡೋರಿಗೆ 3 ಪ್ರಾಡಕ್ಟ್, ಒಂದ್ ಎಲ್ ಕಾರ್ನಿಟೈನ್, 1 ಪ್ರಾಡಕ್ಟ್ ಬೇಸಿಕ್ ಪ್ರಾಡಕ್ಟ್. ಫ್ಯಾಟ್ ಬರ್ನ್ ಮಾಡೋರಿಗೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬರೀ 15 ml ಕುಡಿತೀರಾ. ಡೈರೆಕ್ಟ್ ಆಗಿ ಕುಡಿಬಹುದು, ನೀರಿಗೆ ಮಿಕ್ಸ್ ಮಾಡಿ ಕುಡಿಬಹುದು. ಡೈರೆಕ್ಟ್ ಆಗಿ ಕುಡಿದ್ರೆ 200 ml ನೀರ್ ಕುಡಿಲೇಬೇಕಂದ್ರೆ 1 ಗ್ಲಾಸ್ ಫುಲ್ ನೀರ್ ಕುಡಿಬೇಕು. ಅದಾದ ನಂತರ ಐಸೋಟಾನಿಕ್ ಇರ್ಬೋದು ಅಥವಾ BCAA ಇರ್ಬೋದು, ಯಾವ್ದಾದ್ರು ಒಂದನ್ನ. ಐಸೋಟಾನಿಕ್ ಆದ್ರೆ ಎಷ್ಟು ಇಲ್ಲಿ ಇನ್ಫಾರ್ಮ್ ಮಾಡಿದಾರೆ, ನಿಮ್ಗೆ ಇನ್ಫಾರ್ಮೇಶನ್ಸ್ ಇದೆ. ಜಸ್ಟ್ ಒಂದು 5 ಗ್ರಾಮ್
ಇದು ಕೂಡ 5 ಗ್ರಾಮ್. ಒಂದೇ ಒಂದು ಸ್ಕೂಪ್ ಇದರಲ್ಲಿ ಇದೆ. ಆ ಸ್ಕೂಪ್ ಅನ್ನ ಹಾಕೊಂಡು ವಾಟರ್ ಬಾಟಲ್ ಇದೆಯಲ್ವಾ, ಅದ್ರಲ್ಲಿ ಶೇಕ್ ಮಾಡಿ ತಗೊಂಡ್ ಹೋಗ್ತೀರಾ. ಹೋಗ್ತಾ ಒಂದೊಂದ್ ಸ್ವಿಪ್ ಕುಡಿತೀರಾ, ಸುಸ್ತಾಗಲ್ಲ ನಿಮಗೆ. ಹೋಗಿ ಆರಾಮಾಗಿ ವಾಕ್ ಮುಗಿಸ್ಕೊಂಡು ಮನೆಗ್ ಬರ್ತೀರಾ. ಮನೆಗ್ ಬಂದ್ಮೇಲೆ ಒಂದು ಸ್ಕೂಪ್ ಅನ್ನ ಐಸೋಲೇಟ್ ಪ್ರೋಟೀನ್ ಅನ್ನ ಮಿಕ್ಸ್ ಮಾಡಿ ಕುಡಿತೀರಾ. ಇದು ಫ್ಯಾಟ್ ಬರ್ನ್ ಮಾಡೋರ್ಗೆ. ಅದೇ ವ್ಯಕ್ತಿ ಗೈನ್ ಮಾಡ್ಬೇಕು, ಶಕ್ತಿ ಬೇಕು ಅಂದ್ರೆ L-ಕಾರ್ನಿಟಿನ್ ಒಂದು ಮಾತ್ರ ಬೇಡ, BCAA ತಗೋಬಹುದು. ವಾಕ್ ಮುಗಿಸ್ಕೊ ಬಂದು ಮಾಸ್ ಗೈನರ್ ತಗೊಳ್ಳೋದು, ಎರಡೇ ಕೆಲಸ. ಓಕೆ, ಸೊ ಖಂಡಿತ ಇದು ರಿಸಲ್ಟ್ ಕೊಡುತ್ತೆ. ನಾವು ನೆಕ್ಸ್ಟ್ ಲೆವೆಲ್ ಇದನ್ನ ತಗೊಂಡೋಗೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ. ಮತ್ತೆ ಯಾರಿದ್ದೀರಾ ಲೀಡರ್ ಶೇರ್ ಮಾಡೋದಕ್ಕೆ? ಏನ್ ಅನಿಸ್ತಾ ಇದೆ? ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ತುಂಬಾ ಅದ್ಭುತ ಸರ್. ಪ್ರಾಬ್ಲಮ್ ಇಲ್ದೇ ಇರ್ತಕ್ಕಂಥ ವ್ಯಕ್ತಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಬರ್ನ್ ಆಗ್ಬೇಕು ಅನ್ನೋರು ತುಂಬಾನೇ ಕಾಯ್ತಾ ಇದ್ರು. ನಮ್ಮನೇನ ಫಸ್ಟ್ ನಾವು ಉಳಿಸ್ಕೋಬೇಕು, ನಮ್ಮ ಮಕ್ಳು, ನಮ್ಮನೆ ಹಸ್ಬೆಂಡ್, ಇಲ್ಲಿ ಫಸ್ಟ್ ನಾವು ಅದನ್ನ ಅಪ್ಲೈ ಮಾಡಿ ಇಲ್ಲಿ ಯಾವ ರಿಸಲ್ಟ್ ಬರುತ್ತೆ ಖಂಡಿತ ಹೊರಗೆ ತಗೊಂಡ್ ಹೋಗ್ಬೇಕು. ಅದ್ಭುತವಾಗಿರ್ತಕ್ಕಂಥ ಪ್ರಾಡಕ್ಟ್. ಇವತ್ತು ಯಾರೆಲ್ಲ ಏನೆಲ್ಲ ಮಾಡ್ಬೇಕು ಅಂತಿರೋರಿಗೆ ಹೊರಗಡೆ ಏನು ಇಲ್ಲ, ಅದು ಏನ್ ಸಿಗುತ್ತೋ ಪಡ್ಕೊಳ್ಳೋಣ. ಬಟ್ ಸಮೀರ್ ಮೋದಿ ಸರ್ಗೆ ಗೊತ್ತು ಜನಗಳಿಗೆ ಏನ್ ಕೊಡ್ಬೇಕು ಅಂದ್ಕೊಂಡ್ ಕೊಡ್ತಿದ್ದಾರೆ. ಏನ್ ಕೊಟ್ರು ತುಂಬಾ ಸ್ಪೆಷಲ್ ಸರ್. ಥ್ಯಾಂಕ್ ಯು ಸರ್. ಇವತ್ತೇ ಬಿಲ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ವೆರಿ ಬೆಸ್ಟ್. ಗುಡ್ ನ್ಯೂಸ್ ಏನ್ ಗೊತ್ತಾ, 10 ಕಂಪನಿಲಿ ಏನೇನೆಲ್ಲ ವೆರೈಟಿ ಪ್ರಾಡಕ್ಟ್ಸ್ ಇದೆಯೋ 10 ಕಂಪನಿ ಪ್ರಾಡಕ್ಟ್ಗಳು ಒಂದೇ ಕಂಪನಿಲಿ ಸಿಗುತ್ತೆ. ಅದೇ ನಮ್ಮ ಮೋದಿ ಕೇರ್. ಸೂಪರ್ ಸರ್, ಸೂಪರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಡಿಯರ್ ಲೀಡರ್ಸ್, ತುಂಬಾ ಸಂತೋಷ ಆಗುತ್ತೆ. ಇವತ್ತು ಒಂದು ಕಂಪನಿ ನೀವು ತೂಕ ಕಡಿಮೆ ಮಾಡ್ಕೊಳ್ರಿ, ನೀವು ತೂಕ ಜಾಸ್ತಿ ಮಾಡ್ಕೊಳ್ರಿ ಅಂತ ಬರೀ ಪ್ರೋಟೀನ್ ಕ್ರಶ್ ತರ ಪ್ರಾಡಕ್ಟ್ ಇಟ್ಕೊಂಡು ಆಕ್ಷನ್ ಮಾಡ್ತಾ, ಐಡಿಯಾ ಡೈಲಿ ಕೆಲಸ ಮಾಡ್ತಾ, ನಾವು ಪ್ರತಿದಿನ ಮಾರ್ನಿಂಗ್ ಕ್ಲಾಸ್ ಮಾಡ್ತಾ ಇದೀವಿ. ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಬರೀ ನಾಲೆಡ್ಜ್ ಕೊಡ್ತಾ ಇದೀವಿ. ₹1 BV ಮಾಡೋದನ್ನ ಹೇಳ್ಕೊಡ್ತಾ ಇಲ್ಲ. ಆದ್ರೆ ಅವರು ಪ್ರತಿದಿನ ಇದೇ ಕೆಲಸ ಮಾಡ್ತಾರೆ, ಆದ್ರೆ ಪ್ರಾಡಕ್ಟ್ ಪರ್ಚೇಸ್ ಮಾಡಕ್ ಹೇಳ್ತಾರೆ. ಅದರಿಂದ BV ಕ್ರಿಯೇಟ್ ಮಾಡ್ತಾ ಇದಾರೆ, ಬಿಸ್ನೆಸ್ ಕ್ರಿಯೇಟ್ ಮಾಡ್ತಾ ಇದಾರೆ. ಅದರಿಂದ ಲಕ್ಷ ಟರ್ನ್ ಓವರ್. ಇವತ್ತು ಇಂಡಿಯಾದಲ್ಲಿ ನಂಬರ್ 1 ಟರ್ನ್ ಓವರ್. ದಪ್ಪ ಆಗ್ರಿ, ತೆಳ್ಳಗಾಗ್ರಿ, ದಪ್ಪ ಆಗ್ರಿ ಅಂತ ಹೇಳ್ಕೊಂಡು ಫಸ್ಟ್ ನಂಬರ್ 1 ಕೋಟಿ ಟರ್ನ್ ಓವರ್ ಮಾಡ್ತೀರಿ. ಇವಾಗ ನಾವು ಕಾಸ್ಮೆಟಿಕ್ಸ್ ಇದೆ, ಅಗ್ರಿಕಲ್ಚರ್ ಇದೆ, ಇದ್ರ ಜೊತೆಗೆ FMCG ಇದೆ, ಹೋಮ್ ಕೇರ್ ಪ್ರಾಡಕ್ಟ್ ಇದೆ, ಇದೆಲ್ಲದ್ರ ಜೊತೆಗೆ ಸ್ಪೋರ್ಟ್ಸ್ ಪ್ರಾಡಕ್ಟ್ ಬಂದಿದೆ. ಸ್ಪೋರ್ಟ್ಸ್ ಪ್ರಾಡಕ್ಟ್ ಅಂದ್ರೆ ಔಟ್ಡೋರ್ ಗೇಮ್, ಓಡೋರು, ಜಿಗಿಯೋರು, ವೇಟ್ ಲಿಫ್ಟ್ ಅಷ್ಟೇ ಅಲ್ಲ, ನಿಮ್ಮ ದೇಹದ ಆರೋಗ್ಯನ ಕಾಪಾಡ್ಕೋಬೇಕಂದ್ರೆ ನೀವು ಮೊದಲು ಸ್ಪೋರ್ಟ್ಸ್ ವ್ಯಕ್ತಿಗಳಾಗಬೇಕು, ಅಥ್ಲೆಟಿಕ್ ಆಗ್ಬೇಕು. ಅಂದ್ರೆ ನಿಮ್ಮ ಜೊತೆಗೆ ಮೊದ್ಲೇನ್ ಮಾಡ್ತಿದ್ವಿ, ಸ್ಕೂಲಲ್ಲಿ ಇರುವಾಗ ಚಾಂಪಿಯನ್ಶಿಪ್ಗೋಸ್ಕರ ನಾವು ಅಥ್ಲೆಟಿಕ್ ಅಂದ್ರೆ ಆಟ ಆಡ್ತಿದ್ವಿ, ಯಾರ್ದೋ ವಿರುದ್ಧ ಗೆಲ್ಲಕ್ಕೋಸ್ಕರ ಆಟ ಆಡ್ತಿದ್ವಿ. ಇವಾಗ ನಾವು ಆಟ ಆಡ್ಬೇಕಾಗಿದ್ದು 100 ವರ್ಷದ ಆರೋಗ್ಯಕ್ಕೋಸ್ಕರ, ನಮ್ಮನ್ನ ನಾವು ಗೆಲ್ಲಕ್ಕೋಸ್ಕರ, 100 ವರ್ಷದ ಆರೋಗ್ಯಕ್ಕೋಸ್ಕರ ನಾವು ಮಾಡ್ಬೇಕು. ಯಾವ್ದೋ ಪ್ರೈಸ್ ವಿನ್ ಮಾಡಕ್ಕಲ್ಲ, ನಮ್ಮ ಆರೋಗ್ಯನ ಗೆಲ್ಲಕ್ಕೋಸ್ಕರ. ಆಲ್ ದ ವೆರಿ ಬೆಸ್ಟ್. ಇನ್ಯಾರಾದ್ರೂ ಕೋರ್ಸ್ ಲೀಡರ್ಸ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋರು ಇದ್ದೀರಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಸಮಯ ಕಂಪ್ಲೀಟ್ ಆಗಿದೆ. ಸೆಷನ್ ಅನ್ನ ಕಂಪ್ಲೀಟ್ ಮಾಡಕ್ಕಿದ್ರು ಮೊದಲು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಗಸ್ಟ್ ತಿಂಗಳ ಕಾರ್ಯಕ್ರಮನ ಇವತ್ತಿಗೆ ಕಂಪ್ಲೀಟ್ ಮಾಡ್ತಾ ಇದೀವಿ. ಸೊ ಲೀಡರ್ಸ್ ಜೊತೆ ಡಿಸ್ಕಸ್ ಮಾಡ್ತಾ ನೆಕ್ಸ್ಟ್ ಸೆಪ್ಟೆಂಬರ್ ತಿಂಗಳಿಗೆ ಮಾರ್ನಿಂಗ್ ಕ್ಲಾಸ್ ಇರುತ್ತಾ ಇರಲ್ವೋ ಡಿಸ್ಕಸ್ ಮಾಡ್ತೀವಿ. ಯಾಕಂದ್ರೆ ಸಿಕ್ಕಾಪಟ್ಟೆ ಶೆಡ್ಯೂಲ್ ಗಳಿದ್ದಾವೆ. ಸೆಪ್ಟೆಂಬರ್ ತಿಂಗಳು ತುಂಬಾ ಲೀಡರ್ಗಳು ಬಿಸಿ ಇದೀವಿ ಎಲ್ರು ಕೂಡ. ಸೊ ಅದನ್ನ ನಾವು ಲೀಡರ್ಸ್ ಜೊತೆ ಡಿಸ್ಕಸ್ ಮಾಡಿ ನೀವು ಇನ್ಫಾರ್ಮ್ ಮಾಡ್ತೀವಿ. ಕ್ಲಾಸ್ ಇಲ್ಲ ಅಂದ್ರೆ ಹೇಳ್ಕೊಟ್ಟಿದ್ದನ್ನ ನೀವು ಆಕ್ಷನ್ ಮಾಡ್ಬೇಕು. ಏನ್ ಮಾಡ್ಬೇಕಂತ ಹೇಳ್ಕೊಡ್ತೀವಿ. ಡೈರೆಕ್ಟ್ಲಿ ಟಾರ್ಗೆಟ್ ಓರಿಯೆಂಟೆಡ್ ಕೆಲಸ ಮಾಡ್ತೀವಿ. ಇನ್ಮೇಲೆ ಡೈರೆಕ್ಟ್ಲಿ ಆಕ್ಷನ್ ಓರಿಯೆಂಟೆಡ್, ರಿಸಲ್ಟ್ ಓರಿಯೆಂಟೆಡ್ ಕೆಲಸಗಳನ್ನ ನಾವು ಶುರು ಮಾಡ್ತೀವಿ ಹೇಳ್ತಾ ಇವತ್ತಿನ ಸೆಷನ್ ಅನ್ನ ಮತ್ತೆ ಈ ಮಂತಿನ ಕ್ಲಾಸಸ್ ಅನ್ನ ಕಂಪ್ಲೀಟ್ ಮಾಡ್ತಾ, ಯಾರೆಲ್ಲ ಈ 30 ದಿನದಲ್ಲಿ ಕ್ಲಾಸ್ ಅನ್ನ ಕೊಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಲೀಡರ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. Thank you, sir. Thank you so much. Love you, sir. Thank you so much, all leaders, sir. ಎಲ್ಲರೂ ಅನ್ಮ್ಯೂಟ್ ಮಾಡಿ ಥ್ಯಾಂಕ್ ಯು ಹೇಳ್ಬಹುದು. Thank you, sir. Thank you so much, sir. Thank you so much. Thank you so much, sir. Thank you, Samir Modi, sir. Thank you, Samir Modi, sir. Thank you, sir. Thank you, sir. Thank you so much. Thank you so much. ಪ್ರಾಡಕ್ಟ್ಸ್ ಬಂದಿರೋದು ತುಂಬಾನೇ ಜನಕ್ಕೆ ರೀಚ್ ಮಾಡೋದು ನಮ್ಮ ಕೆಲಸ ಆಗಿದೆ. ನಾವು ಚೆನ್ನಾಗಿರ್ಬೇಕು, ನಮ್ಮ ಜನಗಳು ಚೆನ್ನಾಗಿರ್ಬೇಕು. ಬಿಲ್ ಮಾಡ್ತೀವಿ ಸರ್, ಇವತ್ತೇ ಬಿಲ್ ಮಾಡ್ತೀವಿ. ಥ್ಯಾಂಕ್ ಯು ಸರ್.